ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಜೆಎಸ್ ಸೋಮ್ನಾಳ್. ಇವತ್ತಿನ ಅವಧಿಯಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೆ ಉತ್ತರಗಳು 6 ಮತ್ತು 8ನೇ ತರಗತಿಗೆ ಸಂಬಂಧಪಟ್ಟಂತ ಪಾರ್ಟ್ 2ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡ್ತಿರುವಂತ ಬಹಳಷ್ಟು ವಿಷಯಗಳೇನಪ್ಪ ಅಂದ್ರೆ ಮುಂಬರಲಿರುವಂತ KS, KPS, ನಾನ್ ಟೆಕ್ನಿಕಲ್ ಪೋಸ್ಟ್, FD, SD, PSI, PC, PDO, TET, HS ಸ್ಟಾರ್, GP ಸ್ಟಾರ್, PA ಸ್ಟಾರ್ ಇತರ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಏನಾಗ್ತದೆ ಉಪಯುಕ್ತವಾಗಲ್ಲದವ. ನೆಕ್ಸ್ಟ್ ಹೊಸದಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಅವ್ರಿಗೂ ಸಹ ಏನಪ್ಪಾ ಅಂದ್ರ ಈ ಕ್ಲಾಸ್ಗಳು ಏನಪ್ಪಾ ಅಂದ್ರ ಪ್ರಾಥಮಿಕ ಮಾಹಿತಿಯನ್ನು ಒದಗಿಸಿಕೊಡಲು ಏನಪ್ಪಾ ಅಂದ್ರ ಬಹಳಷ್ಟು ಏನಪ್ಪಾ ಅಂದ್ರ ಸಹಾಯಕವಾಗಲದವ. ಇದೇನಪ್ಪಾ ಅಂದ್ರ ಅಧ್ಯಾಯವಾರು ಇವತ್ತಿನ ಅವಧಿಯಲ್ಲಿ ಏನಪ್ಪಾ ಅಂದ್ರ ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮಂತ್ರಿಗೆ ಸಂಬಂಧಪಟ್ಟಂತ 2ನೇ ವಿಡಿಯೋ ಆಗುತ್ತೆ. ಆಲ್ರೆಡಿ ಒಂದು ವಿಡಿಯೋ ಏನಪ್ಪಾ ಅಂದ್ರ ಅಪ್ಲೋಡ್ ಮಾಡಿದೀವಿ. ಇದು 6 ಮತ್ತು 8ನೇ ತರಗತಿಗೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರ ಅಧ್ಯಾಯವಾರು ಪ್ರಶ್ನೆ ಉತ್ತರಗಳು ಏನಪ್ಪಾ ಅಂದ್ರೆ ಇದು ಈ ವಿಡಿಯೋ ಒಳಗೊಂಡಿರ್ತದೆ. ನೋಡ್ರಿ, ಈಗ ಆಲ್ರೆಡಿ ಏನಪ್ಪಾ ಅಂದ್ರ 110 ಪ್ರಶ್ನೆಗಳನ್ನ ಅಧ್ಯಯನ ಮಾಡಿದೀವಿ. 111ನೇ ಪ್ರಶ್ನೆ ನೋಡ್ರಿ. ಪಾಟಲಿಪುತ್ರದ ರಾಜಧಾನಿಯು ಕೆಳಗಿನ ಯಾವ ಮನೆತನಕ್ಕೆ ಸಂಬಂಧಿಸಿದೆ? ಎ ಆಪ್ಷನ್ ನೋಡ್ರಿ ಮೌರ್ಯರು, ಬಿ ಆಪ್ಷನ್ ಗುಪ್ತರು, ಸಿ ಆಪ್ಷನ್ ಮಗಧ, ಡಿ ಆಪ್ಷನ್ ವರ್ಧನರು. ನೋಡ್ರಿ, ಇಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ. ನೋಡ್ರಿ ಆಯ್ಕೆಗಳು: ಎ ಆಪ್ಷನ್ AB ಮಾತ್ರ, 2ನೇ ಆಪ್ಷನ್ ಬಿ ಮಾತ್ರ, 3ನೇ ಆಪ್ಷನ್ AC ಮಾತ್ರ, ಡಿ ಆಪ್ಷನ್ ಅಂದ್ರ 4th ಆಪ್ಷನ್ಸ್ ABC ಮಾತ್ರ. ನೋಡೋಣ, ಗುರುತಿಸ್ರಿ ಒಂದ್ಸಲ. ಇಂದಿನ ಕ್ಲಾಸ್ಗಳ ನೋಡಿದ್ರಂದ್ರ ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ನೀಡ್ತೀರಿ. ನೋಡ್ರಿ, ಈ ಪಟಲಿಪುತ್ರ ಯಾವುದು? ಈ ಪಟಲಿಪುತ್ರ ಎಂಬ ನಗರವೇನಪ್ಪ ಅಂದ್ರ 3 ಮನೆತನಕ್ಕೆ ರಾಜಧಾನಿ ಆಗಿತ್ತು. ಎಷ್ಟು ನಗರಕ್ಕೆ ಮನೆತನವಾಗಿತ್ತಪ್ಪ ಅಂದ್ರ 3 ಮನೆತನಗಳ ರಾಜಧಾನಿ ಆಗಿತ್ತು. ಅದಕ್ಕೆ ಮೌರ್ಯರು, ಗುಪ್ತರು, ಮಗಧ ಇವು 3 ಮನೆತನಗಳ ರಾಜಧಾನಿ ಯಾವ್ದಾಗಿತ್ತು ಅಂದ್ರ ಪಟಲಿಪುತ್ರ ಆಗಿತ್ತು. ಹಾಗಾಗಿ ಈ ಪ್ರಶ್ನೆಗೆ ಬಂದ 4th ಆಪ್ಷನ್ಸ್ ಏನಿದೆ ಅಲ್ಲ, ಇದು ರೈಟ್ ಆನ್ಸರ್ ಆಗ್ತದೆ. ಈ ಪಾಟ್ಲಿಪುತ್ರದ ಪ್ರಸ್ತುತ ಹೆಸರು ಏನಂದ್ರ ಪಾಟ್ನಾ ಅಂತ ಕರಿತಾರ. ಏನಂತ ಕರಿತಾರ? ಪಾಟ್ನಾ ಅಂತ ಕರಿತಾರ. ಇದು ಯಾವ ನದಿ ದಂಡೆ ಮೇಲೆ ಇದಪ್ಪ ಅಂದ್ರ ಗಂಗಾ ನದಿ ದಂಡೆ ಮೇಲೆ ಅದು. ಯಾವ ನದಿ ದಂಡೆ ಮೇಲೆ ಅದ? ಇದು ಗಂಗಾ ನದಿ ದಂಡೆ ಮೇಲೆ ಏನಪ್ಪ ಅಂದ್ರ ಅದು. ಇದು ಪ್ರಸ್ತುತ ಏನಪ್ಪಾ ಅಂದ್ರ ಬಿಹಾರ್ ರಾಜ್ಯದ, ಯಾವ ರಾಜ್ಯದ? ಬಿಹಾರ್ ರಾಜ್ಯದ ರಾಜಧಾನಿ ಆಗ್ಯದ. ಪಾಟ್ನಾ ಪ್ರಸ್ತುತ ಯಾವ ರಾಜ್ಯದ ರಾಜಧಾನಿ ಅಂದ್ರ ಬಿಹಾರ್ ರಾಜ್ಯದ ಏನಪ್ಪಾ ಅಂದ್ರ ರಾಜಧಾನಿ ಆಗ್ಯದ. ನೆಕ್ಸ್ಟ್ ಇಲ್ಲಿ ಗುಪ್ತರಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡ್ರಿ. ಇದು ಏನಪ್ಪಾ ಅಂದ್ರ ಪಾಟಲಿಪುತ್ರ ನಗರ. ಇದು ಪ್ರಾಚೀನ ಕಾಲದ ಪಾಟಲಿಪುತ್ರ ನಗರ ಯಾವ ರೀತಿಯಾಗಿ ಕಟ್ಟಿದಾರ ಅನ್ನೋದು ನೋಡ್ರಿ, ಎಷ್ಟು ಚಂದ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಗುಪ್ತರಿಗೆ ಸಂಬಂಧಪಟ್ಟಂತ ಮಾಹಿತಿ. ಮೌರ್ಯರ ಅವನತಿ ನಂತರ, ಯಾರು ಅವನತಿ ನಂತರ ಅಂದ್ರ ಮೌರ್ಯ ಸಾಮ್ರಾಜ್ಯ ಅವನತಿ ಆದ ನಂತರ ಉತ್ತರ ಭಾರತದ ಏಳಿಗೆ ಬಂದ ಮನೆತನ ಯಾವ್ದಂದ್ರ ಗುಪ್ತ ಮನೆತನವಾಗಿದೆ. ಯಾವ ಮನೆತನ ಆಗಿದೆ? ಗುಪ್ತ ಮನೆತನ. ಇಂಥ ಗುಪ್ತ ಮನೆತನವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಶ್ರೀಗುಪ್ತ ಸ್ಥಾಪನೆ ಮಾಡ್ತಾರೆ. ಕೇಳಿದ್ರೆ ನಮ್ಮ ಸಾಕಷ್ಟು ಬಾರಿ ಏನ್ ಬಂದ್ರ ಪ್ರಶ್ನೆಗಳನ್ನ ಕೇಳಿದನ. ಗುಪ್ತ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದಾರ. ಯಾರು ಸ್ಥಾಪನೆ ಮಾಡಿದಾರ? ಯಾರಂದ್ರ ಶ್ರೀಗುಪ್ತ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡಿದಾರ. ಯಾವಾಗ ಸ್ಥಾಪನೆ ಮಾಡಿದ? 4ನೇ ಶತಮಾನದೊಳಗೆ ಸ್ಥಾಪನೆ ಮಾಡ್ತಾನೆ ಇದನ್ನ. ಎಷ್ಟೇ ಶತಮಾನದೊಳಗೆ ಸ್ಥಾಪನೆ ಮಾಡ್ತಾನೆ ಇದನ್ನ? 4ನೇ ಶತಮಾನದೊಳಗೆ ಸ್ಥಾಪನೆ ಮಾಡ್ತಾನೆ. 4ನೇ ಶತಮಾನದಿಂದ ಹಿಡಿದು 6ನೇ ಶತಮಾನದವರೆಗೆ ಇವ್ರು ಆಳ್ವಿಕೆ ಮಾಡ್ತಾರೆ. ಎಷ್ಟು ಶತಮಾನ ಅಂದ್ರ ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಇವರ ರಾಜಧಾನಿ ಯಾವತ್ತು ಆಲ್ರೆಡಿ ಗೊತ್ತಾಗದೆ ನಿಮ್ಗೆ, ಪಟಲಿಪುತ್ರವಾಗಿತ್ತು. ಇವರ ಆಡಳಿತ ಭಾಷೆ ಯಾವುದು? ಸಂಸ್ಕೃತ. ಇವರ ಆಡಳಿತ ಭಾಷೆ ಯಾವುದು? ಸಂಸ್ಕೃತ. ನೆಕ್ಸ್ಟ್ ಪ್ರಸಿದ್ಧ ದೊರೆಗಳು ಯಾರ್ಯಾರಿದ್ರು ಅಂದ್ರ 1ನೇ ಚಂದ್ರಗುಪ್ತ ಇದ್ದ, ಸಮುದ್ರಗುಪ್ತ ಇದ್ದ, 2ನೇ ಚಂದ್ರಗುಪ್ತ. ಗುಪ್ತ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆಗಳಂದ್ರ 1ನೇ ಚಂದ್ರಗುಪ್ತ, 2ನೇದ್ದು ಸಮುದ್ರಗುಪ್ತ, ನೆಕ್ಸ್ಟ್ 3ನೇದು ಏನಪ್ಪಾ ಅಂದ್ರ 2ನೇ ಚಂದ್ರಗುಪ್ತ. ಇನ್ನೊಂದು ನಿಮಗೆ ನೆನಪಿರ್ಬೇಕು, ಚಂದ್ರಗುಪ್ತ ಮೌರ್ಯ ಬೇರೆ. ನೆನಪಿರ್ಲಿ, ಚಂದ್ರಗುಪ್ತ ಮೌರ್ಯ ಬೇರೆ. ನೆಕ್ಸ್ಟ್ 1ನೇ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ ಬೇರೆ. ಕನ್ಫ್ಯೂಸ್ ಆಗ್ತಿರ್ತದ. ಈ ಚಂದ್ರಗುಪ್ತ ಮೌರ್ಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಂದ್ರ ಮೌರ್ಯ, ಯಾವ ಮನೆತನ? ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವ. ಇವ್ರು 1ನೇ ಚಂದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ ಏನಪ್ಪಾ ಅಂದ್ರೆ ಗುಪ್ತ ಮನೆತನಕ್ಕೆ ಸಂಬಂಧಪಟ್ಟ. ಈ ಕನ್ಫ್ಯೂಸ್ ನಿಮಗೆ ಏನಪ್ಪಾ ಅಂದ್ರ ಆಗ್ಬಾರ್ದು. ಈ ಅದ್ರ ಉದ್ದೇಶದಿಂದ ಏನಪ್ಪಾ ಅಂದ್ರೆ ಈ ಮಾಹಿತಿಯನ್ನ ನಿಮಗ ತಲುಪಿಸಿದ್ದೀನಿ. ನೋಡ್ರಿ, 1ನೇ ಚಂದ್ರಗುಪ್ತ ಈತ ಸಾಮಾನ್ಯ ಶಕ, ಬಹಳ ಇಂಪಾರ್ಟೆಂಟ್ ನೋಡ್ರಿ. ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕ ಯುಗವನ್ನು ಪ್ರಾರಂಭ ಮಾಡ್ತಾನೆ. ನಮಗೆ ಎಕ್ಸಾಮ್ ಕೇಳಿದಾನ ಈಗ ಆಲ್ರೆಡಿ. ಏನಂತ ಕೇಳಿದ ನೋಡ್ರಿ, ಗುಪ್ತ ಶಕ ಯುಗವನ್ನು ಯಾರು ಪ್ರಾರಂಭಿಸಿದಾರ ಅಂತ ಕೇಳಿದಾರ. ಗುಪ್ತ ಶಕ ಯುಗವನ್ನು 1ನೇ ಚಂದ್ರಗುಪ್ತ ಯಾವ ವರ್ಷ ಪ್ರಾರಂಭ ಮಾಡಿದಂದ್ರ ನಮಗ್ ಪ್ರಶ್ನೆವನ್ನ ಕೇಳಿದಾರ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕ ಯುಗವನ್ನು ಯಾರು ಪ್ರಾರಂಭ ಮಾಡಿದಾರಂದ್ರ
ಒಂದನೇ ಚಂದ್ರಗುಪ್ತ ಮಾಡ್ತಾನೆ. ಎಷ್ಟನೇ ಚಂದ್ರಗುಪ್ತ ಮಾಡ್ತಾನ? ಒಂದನೇ ಚಂದ್ರಗುಪ್ತ ಮಾಡ್ತಾನೆ. ಈತನ ಇನ್ನೊಂದು ಸಾಧನೆ ಏನಪ್ಪಾ ಅಂದ್ರ ಲಿಚ್ಚಾವಿಯ ಯುವರಾಣಿಯನ್ನು ಲಿಚ್ಚಾವಿಯ ಯುವರಾಣಿ ಅಥವಾ ರಾಜಕುಮಾರಿಯನ್ನು ಮದುವೆ ಆಗೋದ್ರ ಮೂಲಕ ಏನ್ ಮಾಡಿದಪ್ಪ ಅಂದ್ರ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದೆ. ಯಾಕಂದ್ರ ಆಗಿನ ಕಾಲದಲ್ಲಿ ಲಿಚ್ಚಾವಿ ಮನೆತನ ಏನಪ್ಪ ಅಂದ್ರ ಬಹಳ ದೊಡ್ಡದಾದ ಮನೆತನ. ಅಂತ ಮನೆತನದೊಂದಿಗೆ ಈತ ವಿವಾಹ ಸಂಬಂಧವನ್ನು ಮುಖಾಂತರ ಏನ್ ಮಾಡ್ದಪ್ಪ ಅಂದ್ರ ತನ್ನ ಸಾಮ್ರಾಜ್ಯವನ್ನ ಆತ ಏನ್ ಮಾಡ್ದಂದ್ರ ಆತ ಬಲಿಷ್ಠಗೊಳಿಸ್ತಾನ. ತನ್ನ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಆತ ವಿಸ್ತರಣೆ ಮಾಡ್ತಾನ. ಈತನ ಬಿರುದು ಏನಾಗಿತ್ತು ಅಂದ್ರ ಮಹಾರಾಜಾದಿ ರಾಜ ಆಗಿತ್ತು. ಏನಾಗಿತ್ತು ಈತನ ಬಿರುದು? ಮಹಾರಾಜಾದಿ ರಾಜ ಅನ್ನೋದು ಏನಪ್ಪಾ ಅಂದ್ರೆ ಈತನ ಬಿರುದಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊ. ಈ ಟಾಪಿಕ್ ಒಳಗೆ ಏನ್ ನೆನಪಿಟ್ಕೋಬೇಕಂದ್ರ ಈ ಕಾಲಮ್ ಒಳಗಿರುವಂತ ಎಲ್ಲಾ ಅಂಶಗಳನ್ನ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಈ ಬಾಕ್ಸ್ ಒಳಗೆ ಬಂದ್ರೆ ಏನಪ್ಪಾ ಅಂದ್ರ ಸಾಮಾನ್ಯ ಶಕ 320 ಯಾರು ಪ್ರಾರಂಭಿಸಿದ್ರು, ಯಾವಾಗ ಪ್ರಾರಂಭಿಸಿದ್ರು ಅನ್ನೋದು ಮಾತ್ರ ನೀವ್ ಏನ್ ಮಾಡ್ಬೇಕಂದ್ರ ನೆನಪಿಟ್ಕೋಬೇಕು. ನಮ್ಮ ಎಕ್ಸಾಮ್ದಾಗ ಸಾಕಷ್ಟು ಬೇರೆ ಈ ಪ್ರಶ್ನೆಗಳನ್ನ ಏನಪ್ಪ ಅಂದ್ರ ಕೇಳಿದ್ರು. ನೆಕ್ಸ್ಟ್ 112ನೇ ಪ್ರಶ್ನೆ ನೋಡ್ರಿ. ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ನೋಡ್ರಿ ಎ ಸ್ಟೇಟ್ಮೆಂಟ್ ನೋಡ್ರಿ. ಸಮುದ್ರಗುಪ್ತನ ದಂಡಯಾತ್ರೆಗಳನ್ನು ಉತ್ತರ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆ ಹಾಗೂ ಭೂಗಡಿ ಪ್ರದೇಶದ ದಂಡಯಾತ್ರೆ ಅಂತ ವಿಂಗಡಣೆ ಮಾಡಲಾಗುವುದು. ಬಿ ನೋಡ್ರಿ, ಉತ್ತರ ಭಾರತದ ದಂಡಯಾತ್ರೆಯಲ್ಲಿ 12 ರಾಜ್ಯರನ್ನು ಸೋಲಿಸಿದನು. ನೆಕ್ಸ್ಟ್ ಸಿ ನೋಡ್ರಿ, ಇದೆ ಉತ್ತರ ಇದ್ದಿದ್ದು ಏನ್ ಮಾಡ್ರಿ ಇದನ್ನ ದಕ್ಷಿಣ ಅಂತ ಮಾಡ್ಕೊರಿ. ನೋಡ್ರಿ, ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ 9 ರಾಜ್ಯರನ್ನು ಸೋಲಿಸಿದನು. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ನಾವು ಸರಿಯಾದ ಹೇಳಿಕೆಯನ್ನು ಕಂಡುಹಿಡಿಬೇಕಾಗಿದೆ. ಆಮೇಲೆ ಆಪ್ಷನ್ಸ್ ಅನ್ನು ನೋಡೋಣ. ಮೊದಲು ಯಾವ ಸರಿ ಅದು ಅನ್ನೋದು ನೋಡೋಣ. ನೋಡ್ರಿ, ಎ ಸ್ಟೇಟ್ಮೆಂಟ್ ನೋಡ್ರಿ. ಸಮುದ್ರಗುಪ್ತನ ದಂಡಯಾತ್ರೆಗಳನ್ನು ಉತ್ತರ ಭಾರತದ ದಂಡಯಾತ್ರೆ, ದಕ್ಷಿಣ ಭಾರತದ ದಂಡಯಾತ್ರೆ ಹಾಗೂ ಭೂಗಡಿ ಪ್ರದೇಶದ ದಿಗ್ವಿಜಯ ಅಥವಾ ದಂಡಯಾತ್ರೆ ಅಂತ ಏನಪ್ಪಾ ಅಂದ್ರೆ 3 ವಿಧಗಳಾಗಿ ಅಂತಂದ್ರೆ ಆತನ ಸಾಧನೆಯನ್ನು ಕಾಣ್ತೀವಿ. ಈ ಸ್ಟೇಟ್ಮೆಂಟ್ ಏನಾಗ್ಯದಪ್ಪ ಅಂದ್ರೆ ಕರೆಕ್ಟ್ ಆಗ್ಯದ. ನೆಕ್ಸ್ಟ್ ನೋಡ್ರಿ, ಬಿ ಸ್ಟೇಟ್ಮೆಂಟ್ ನೋಡ್ರಿ. ಉತ್ತರ ಭಾರತದ ದಂಡಯಾತ್ರೆಯಲ್ಲಿ 12 ರಾಜರನ್ನು ಸೋಲಿಸಿದನು. ಇದು ಏನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ರಾಂಗ್ ಇದೆ. ನೋಡ್ರಿ, ಆತ ಸಮುದ್ರಗುಪ್ತ ಏನ್ ಮಾಡ್ತಾನಪ್ಪ ಅಂದ್ರ ಉತ್ತರ ಭಾರತದಲ್ಲಿ 9 ರಾಜರನ್ನು ಸೋಲಿಸ್ತಾರ. ಎಷ್ಟು ರಾಜರನ್ನು ಸೋಲಿಸ್ತಾರ? 9 ರಾಜರನ್ನು ಸೋಲಿಸ್ತಾನ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗ್ತದ? ರಾಂಗ್ ಆಗ್ತದ. ನೆಕ್ಸ್ಟ್ ಸಿ ಸ್ಟೇಟ್ಮೆಂಟ್ ನೋಡ್ರಿ. ನೋಡ್ರಿ, ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ 9 ರಾಜರನ್ನು ಸೋಲಿಸಿದನಂತ ಐತಿ. ಇದು ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ 12 ರಾಜರನ್ನು ಸೋಲಿಸ್ತಾನ. ಇಂಥ ಪ್ರಶ್ನೆಗಳನ್ನ ಯಾಕೆ ಕೇಳಿದ್ವು ಅಂದ್ರೆ ಎಕ್ಸಾಮ್ ಒಳಗೂ ಇತ್ತೀಚೆಗೆ ಇದೇ ರೀತಿ ಪ್ರಶ್ನೆಗಳು ಬರಾಕಂತಾವ. ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಉದ್ದೇಶದ ಸಲುವಾಗಿ ಈ ರೀತಿಯಾಗಿ ಪ್ರಶ್ನೆ ನಮಗ್ ಕೇಳದಂದ್ರ ನಾವು ಯಾವ ರೀತಿಯಾಗಿ ಅಂಕಿ ಅಂಶಗಳನ್ನು ಸಹ ನೆನಪಿಟ್ಕೋಬೇಕು ಅನ್ನೋದು ನಿಮ್ಗ ಗೊತ್ತಾಗ್ತದ. ನೋಡ್ರಿ, ಉತ್ತರ ಭಾರತ ಒಳಗೆ ಬಂದ್ರೆ 9 ರಾಜರನ್ನು, ದಕ್ಷಿಣ ಭಾರತದಲ್ಲಿ ಬಂದ್ರೆ ಎಷ್ಟು ರಾಜರನ್ನ? 12 ರಾಜರನ್ನ ಆತ ಏನ್ ಮಾಡ್ತಾನಪ್ಪ ಅಂದ್ರ ಸೋಲಿಸ್ತಾನೆ. ಇಲ್ಲಿ ಪ್ರಶ್ನೆ ನೋಡ್ರಿ, ನಮಗ್ ಸರಿಯಾದ ಸ್ಟೇಟ್ಮೆಂಟ್ ಅನ್ನ ಏನಪ್ಪ ಅಂದ್ರ ಕಂಡುಹಿಡಿಯೋದು. ಇಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ, ಎ ಮಾತ್ರ ಏನಾಗ್ಯದಪ್ಪ ಅಂದ್ರ ಸರಿಯಾಗದ. ಏನಾಗ್ಯದ? ಎ ಮಾತ್ರ ಸರಿಯಾಗದ. ನೋಡ್ರಿ, ಸಮುದ್ರಗುಪ್ತನ ಬಗ್ಗೆ ನಾವು ಬಹಳಷ್ಟು ನೆನಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್ ವ್ಯಕ್ತಿ. ಪ್ರತಿ ಎಕ್ಸಾಮ್ದೊಳಗೆ ಏನಪ್ಪ ಅಂದ್ರ ಪ್ರಶ್ನೆಗಳು ಬರ್ತಾನೆ. ಆತನ ದಿಗ್ವಿಜಯಗಳನ್ನ ಕುರಿತು ನಮಗೆ ಮಾಹಿತಿ ನೀಡುವಂತ ಶಾಸನ ಯಾವ್ದಪ್ಪ ಅಂದ್ರ ಅಲಹಾಬಾದ್ ಸ್ತಂಭ ಶಾಸನ ಬರ್ತದೆ. ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುವಂತ ಶಾಸನ ಯಾವ್ದಪ್ಪ ಅಂದ್ರ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರ್ತದ. ಈ ಅಲಹಾಬಾದ್ ಸ್ತಂಭ ಶಾಸನ ನೋಡ್ರಿ ಏನಂತ ಕರಿತಾರ? ಪ್ರಯಾಗ ಪ್ರಶಸ್ತಿ ಅಂತ ಕರೀತಾರ. ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ನೋಡ್ರಿ, ಇದಕ್ ಯಾವ್ದು ಅಂತ ಕರೀತಾರ? ಇದಕ್ ಇನ್ನೊಂದ್ ಹೆಸರು ಏನದ ಅಂದ್ರ ಪ್ರಯಾಗ ಪ್ರಶಸ್ತಿ ಅಂತ ಕರೀತಾರ. ಇದನ್ನ ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ರಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾರ. ಇದನ್ನ ಯಾರು ರಚನೆ ಮಾಡಿದ್ರು ಅಂದ್ರೆ ಅರಿಶನ ರಚನೆ ಮಾಡ್ತಾನ. ಈ ಅರಿಶನ ಯಾರು? ಸಮುದ್ರಗುಪ್ತನ ನಾಯಕನ ದಂಡ ನಾಯಕ ಆಗಿರ್ತಾನ ಈತ. ಸಮುದ್ರಗುಪ್ತನ ದಂಡ ನಾಯಕನಾಗಿರ್ತಾನ. ಮತ್ತೆ ಅವನ ಆಸ್ಥಾನದ ಕವಿ ಆಗಿರ್ತಾನ ಈತ. ಈತ ಏನ್ ಮಾಡ್ತಾನ ಅಂದ್ರ ಅಲಹಾಬಾದ್ ಸ್ತಂಭ ಶಾಸನವನ್ನು ನಿರ್ಮಾಣ ಮಾಡ್ತಾನ. ಇದು ಯಾರ ಸಾಧನ ಬಗ್ಗೆ ವಿವರಣೆ ನೀಡ್ತದ ಅಂದ್ರ ಸಮುದ್ರಗುಪ್ತನ ಸಾಧನೆ ಬಗ್ಗೆ ವಿವರಣೆ ನೀಡ್ತದ. ಇದನ್ನ ಎಲ್ಲಿ ಕೆತ್ತಲಾಗ್ಯದ ಅಂದ್ರೆ ಅಶೋಕನ ಸ್ತಂಭ ಶಾಸನದ ಮೇಲೆ ಏನಪ್ಪ ಅಂದ್ರೆ ಇದನ್ನ ಕೆತ್ತಲಾಗಿದೆ. ಅಶೋಕನ ಸ್ತಂಭದ ಮೇಲೆ ಏನಪ್ಪ ಅಂದ್ರ ಈ ಅಲಹಾಬಾದ ಶಾಸನ ಏನಪ್ಪ ಅಂದ್ರ ಕೆತ್ತಲಾಗಿದೆ. ನೆಕ್ಸ್ಟ್, ಈ ಸಮುದ್ರಗುಪ್ತನ ಶಕ್ತಿ ಸಾಮರ್ಥ್ಯನ ಅರ್ಥಂತ ಅಫ್ಘಾನಿಸ್ತಾನದ ಕುಶಾನರು. ಅಫ್ಘಾನಿಸ್ತಾನದ ಪ್ರಸ್ತುತ ಅಂದ್ರೆ ಹಿಂದಿನ ಹೆಸರು ಏನಪ್ಪಾ ಅಂದ್ರ ಗಾಂಧಾರ. ಅಫ್ಘಾನಿಸ್ತಾನದ ಈಗೇನ್ ಅಫ್ಘಾನಿಸ್ತಾನ ಅದಲ್ಲ, ಅದರ ಹಿಂದಿನ ಹೆಸರು ಏನಪ್ಪಾ ಅಂದ್ರ ಗಾಂಧಾರ. ಗಾಂಧಾರ ಪ್ರದೇಶದಲ್ಲಿ ನೆಲೆ ನಿಂತವ್ರು ಯಾರಂದ್ರ ಕುಶಾನರು. ಈ ಕುಶಾನರು ಏನ್ ಮಾಡ್ತಾರಪ್ಪ ಅಂದ್ರ ಪಾರ್ಥಿಯನ್ನರು ಅಂತ ಬರ್ತಾರ. ನೆಕ್ಸ್ಟ್ ಶಕರನ್ನ ಇಬ್ಬರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ಕುಶಾನ ಮನೆತನವನ್ನು ಸ್ಥಾಪನೆ ಮಾಡ್ತಾರ. ಈಗ ಇದಕ್ಕ ಕುಶಾನ ಮನೆತನದ ಗಾಂಧಾರ ಪ್ರದೇಶದಲ್ಲಿ ಇದಕ್ಕೆ ಸದ್ಯಕ್ಕೆ ಪ್ರಸ್ತುತ ಏನಂತ ಕರಿತಾರಪ್ಪ ಅಂದ್ರ ಅಫ್ಘಾನಿಸ್ತಾನ ಅಂತ ಕರಿತಾರ. ನೆಕ್ಸ್ಟ್ ಗುಜರಾತಿನ ಸಂತ್ರಪರು ಅಂತ ಬರ್ತಾರ. ಯಾರು ಬರ್ತಾರ? ಗುಜರಾತಿನ ಸಂತ್ರಪರು ಅಂತ ಬರ್ತಾರ.
ಅಂದ್ರ ಶಕರನ್ನು ಸೋಲಿಸಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಸೋಲ್ಸಂಗಿಲ್ಲ. ಆತನ ಪರಮಾಧಿಕಾರವನ್ನ ಏನಪ್ಪಾ ಅಂದ್ರ ಸಮುದ್ರಗುಪ್ತನ ಶಕ್ತಿ ಸಾಮರ್ಥ್ಯನ ಅರ್ಥಂತ ಅವರೇ ಏನ್ ಮಾಡ್ತಾರಪ್ಪ ಅಂದ್ರ ಒಪ್ಕೊಳ್ತಾರ. ಯಾರು? ಶಕರು ಮತ್ತು ಕುಶಾನರು ಏನ್ ಮಾಡ್ತಾರಪ್ಪ ಅಂದ್ರ ಸಮುದ್ರಗುಪ್ತನ ಪರಮಾಧಿಕಾರ ಅಂತ ಶ್ರೇಷ್ಠ ಅಧಿಕಾರವನ್ನ ಏನ್ ಮಾಡ್ತಾರ ಅಂದ್ರ ಒಪ್ಪಿಕೊಂಡು ಅವನಿಗೆ ಏನಾಗ್ತಾರ ಅಂದ್ರೆ ಇವರು ಶರಣಾಗ್ತಾರ. ನೆಕ್ಸ್ಟ್ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ಆಲ್ರೆಡಿ ಈಗ ಏನಪ್ಪಾ ಅಂದ್ರೆ ನಿಮಗೆ ಹೇಳಿದ, ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಈ ಸಮುದ್ರಗುಪ್ತನ ಮಂತ್ರಿ ಯಾರಾಗಿದ್ರು? ಅದು ಹೊಸಬಂಧು ಆಗಿದ್ದ. ಯಾರಾಗಿದ್ರು? ಹೊಸಬಂಧು ಆಗಿದ್ದ. ಇದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದ. ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾತ? ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದ. ಇನ್ನ ಸಮುದ್ರಗುಪ್ತ ಉತ್ತಮ ಆಡಳಿತಗಾರ ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ರಣಭೂಮಿಯಲ್ಲೂ ಏನಪ್ಪಾ ಅಂದ್ರೆ ಅಷ್ಟೇ ಸರ್ವಶ್ರೇಷ್ಠತೆಯನ್ನು ಮಾಡ್ತಾವ. ಅದ್ರ ಜೊತೆಗೆ ಕವಿ ಆಗಿದ್ದ, ಸಂಗೀತಗಾರನಾಗಿದ್ದಾತ, ವೀಣೆ ನುಡಿಸುವುದರಲ್ಲಿ ಪ್ರಾವೀಣ್ಯನಾಗಿದ್ದ ಈತ. ಸಮುದ್ರಗುಪ್ತ ಯಾವ್ದ್ರಲ್ಲಿ ಪ್ರಾವೀಣ್ಯನಾಗಿದ್ದಪ್ಪ ಅಂದ್ರೆ ವೀಣೆ ನುಡಿಸುವುದು. ವೀಣೆಯನ್ನು ನುಡಿಸುವ ಎಷ್ಟು ವ್ಯಾಮೋವಿತ್ತಂದ್ರ ಕೊನೆಗೆ ಏನ್ ಮಾಡ್ತಾನಂತ ತನ್ನ ಸಾಮ್ರಾಜ್ಯದಲ್ಲಿ ತಾನು ವೀಣೆ ನುಡಿಸುವಂತ ನಾಣ್ಯವನ್ನೇ ಪ್ರಕಟ ಮಾಡ್ತಾನ. ಯಾರು ಮಾಡಿದ್ರು? ಸಮುದ್ರಗುಪ್ತ ಮಾಡ್ತಾರ. ನೆಕ್ಸ್ಟ್ ಈತ ಚಿನ್ನದ ನಾಣ್ಯಗಳನ್ನ ಏನಪ್ಪಾ ಅಂದ್ರ ಪ್ರಕಟ ಮಾಡ್ತಾರ. ಸಮುದ್ರಗುಪ್ತ ಯಾವ ನಾಣ್ಯಗಳನ್ನು ಪ್ರಕಟ ಮಾಡ್ತಾನ? ಚಿನ್ನದ ನಾಣ್ಯಗಳನ್ನು ಪ್ರಕಟ ಮಾಡ್ತಾನ. ಈ ಚಿನ್ನದ ನಾಣ್ಯಗಳು ಏನನ್ನು ಪ್ರತಿಬಿಂಬಿಸ್ತಾವ ಅಂದ್ರ ಗುಪ್ತ ಸಾಮ್ರಾಜ್ಯದ ಶಕ್ತಿ, ಅವರ ಗುಪ್ತ ಸಾಮ್ರಾಜ್ಯದಲ್ಲಿರುವಂತ ಶಕ್ತಿ ಮತ್ತು ಅವರಲ್ಲಿರುವಂತ ಸಂಪತ್ತು ಎಷ್ಟಿದೆ ಅನ್ನೋದು ಏನಪ್ಪಾ ಅಂದ್ರೆ ಇದು ಪ್ರತಿಬಿಂಬಿಸ್ತದ. ನೆಕ್ಸ್ಟ್ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂತ ನೆನಪಿಡ್ಬೇಕು. ಕವಿರಾಜ ಇದು ಯಾರ ಬಿರುದು ಅಂದಾಗ ಸಮುದ್ರಗುಪ್ತ. ಯಾರ ಬಿರುದಾಗಿತ್ತು? ಸಮುದ್ರಗುಪ್ತನ ಬಿರುದಾಗಿತ್ತು. ಈತ ಏನ್ ಮಾಡ್ತಾನ? ಕೃಷ್ಣ ಚರಿತೆ ಅನ್ನೋ ಪುಸ್ತಕ ಬರೀತಾನ. ಯಾವ ಚರಿತೆಯನ್ನು ಬರೀತಾನ? ಕೃಷ್ಣ ಚರಿತೆ ಅನ್ನೋ ಒಂದು ಪುಸ್ತಕ ಬರೀತಾನ. ಇದು ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ ಏನಪ್ಪಾ ಅಂದ್ರೆ ಇದನ್ನ ಟಿಇಟಿಗೆ ಕೇಳಿದಾರ, ಈ ಪ್ರಶ್ನೆನ ಕೇಳಿದಾರ. ನೆಕ್ಸ್ಟ್ ಈತ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಯಾವ ಮೇಧಯಾಗ? ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ವೈದಿಕೀಯ ಪರಂಪರೆಗಳ ಹಿಂದ ಏನಿದ್ವಲ್ಲ ಅದು ಏನಪ್ಪ ಅಂದ್ರೆ ಗುಪ್ತರ ಕಾಲದಲ್ಲಿ ಮರುಜನ್ಮ ಪಡಿತದ. ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಯಾವಾಗ ಮಾಡ್ತಾನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿರುವಂತ 12 ರಾಜರನ್ನ ಏನ್ ಸೋಲಿಸ್ತಾರಲ್ಲ ಅದರ ಸವಿ ನೆನಪಿಗಾಗಿ ಆತ ಏನ್ ಮಾಡ್ತಾರಪ್ಪ ಅಂದ್ರೆ ಅಶ್ವಮೇಧ ಯಾಗವನ್ನು ಏನಪ್ಪ ಅಂದ್ರ ಆತ ಕೈಗೊಳ್ತಾನೆ. ಹಂಗಂದ್ರ ಅಶ್ವಮೇಧ ಯಾಗ ಅಂದ್ರೆ ಏನ್ರಿ? ನೋಡೋಣ ಹೇಳ್ರಿ, ಯಾರು ಹೇಳ್ತೀರಿ ಕಾಮೆಂಟ್ ಬಾಕ್ಸ್ ಒಳಗೆ. ಅಶ್ವಮೇಧ ಯಾಗ ಅಂದ್ರ ಒಬ್ಬ ರಾಜ ಒಂದು ಬಲಿಷ್ಠವಾದ ಕುದುರೆಯನ್ನು ತಗೊಂಡು ಆತ ಅದನ್ನ ಏನ್ ಮಾಡೋದಪ್ಪ ಅಂದ್ರ ಅದನ್ನ ಯಜ್ಞ ಯಾಗಾದಿಗಳ ಮಾಡಿ ಅದಕ್ಕೆ ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಏನಪ್ಪ ಅಂದ್ರ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಬರೆದು ಅದಕ್ಕೆ ಅಣೆ ಕಟ್ಟಿ ಬಿಟ್ಟು ಬಿಡುದು. ಅದು ಯಾರ ಸಾಮ್ರಾಜ್ಯದೊಳಗೆ ಹೋಗ್ತದಲ್ಲ ಆ ಸಾಮ್ರಾಜ್ಯ ಎಲ್ಲ ಏನಪ್ಪ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟದ, ಅವ್ರ ಅಧೀನಕ್ಕೆ ಬಂದದಂತ ಅರ್ಥ. ಒಂದ್ ವೇಳೆ ನಾವು ಅವ್ರ ಅಧೀನಕ್ಕೆ ಒಪ್ಪಲಿಲ್ಲ ಅಂದ್ರ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕುದುರೆಯನ್ನ ಕಟ್ಟಿಗೆಸಿ ಏನ್ ಮಾಡ್ಬೇಕು? ಕುದುರೆಯನ್ನ ಕಟ್ಟಿ ಅವ್ರ ಜೊತೆ ಯುದ್ಧ ಮಾಡ್ಬೇಕು. ಯುದ್ಧದೊಳಗೆ ಸೋತ್ರ ಅವ್ರ ಅಧೀನಕ್ಕೆ ಹೋಗ್ತಾರ. ಇಲ್ಲ ಅಂದ್ರ ಈತ ಏನಾದ್ರೂ ಯುದ್ಧದೊಳಗೆ ಸೋತಂದ್ರ ಇವತ್ತಿನ ಸಾಮ್ರಾಜ್ಯ ಎಲ್ಲ ಏನಾಗ್ತದಪ್ಪ ಅಂದ್ರ ಆತನ ಅಧೀನಕ್ಕ ಹೋಗ್ತದ. ಇದೇ ಏನಪ್ಪಾ ಅಂದ್ರ ಅಶ್ವಮೇಧ. ಅಂದ್ರ ಒಂದು ಕುದುರೆಯನ್ನ ಏನಪ್ಪಾ ಅಂದ್ರ ಅಡವಿ ಪ್ರದೇಶದೊಳಗೆ ಬಿಡ್ತಾರ. ಅದು ಯಾವ್ಯಾವ ರಾಜ್ಯದೊಳಗೆ ಹೋದ ಆ ರಾಜ್ಯವೆಲ್ಲ ಯಾರಿಗೆ ಸಂಬಂಧಪಡ ಅಶ್ವಮೇಧ ಯಾಗ ಯಾರು ಕೈಗೊಂಡಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತದಪ್ಪ ಅಂದ್ರೆ ಇದು ಸಂಬಂಧಪಡ್ತದೆ. ಇದೇ ಏನಪ್ಪಾ ಅಂದ್ರ ಅಶ್ವಮೇಧ. ಇಂಥ ಅಶ್ವಮೇಧವನ್ನ ಯಾಗವನ್ನ ಯಾರು ಕೈಗೊಂಡ್ರಪ್ಪ ಅಂದ್ರ ಸಮುದ್ರಗುಪ್ತ ಕೈಗೊಂಡ. ನಿಲ್ಲದವರು ಇವನೇ ಏನಪ್ಪಾ ಅಂದ್ರ ಸಮುದ್ರಗುಪ್ತ. ನೆಕ್ಸ್ಟ್ ವೀಣೆಯನ್ನು ನುಡಿಸ್ತಿರುವಂತ ಇಲ್ಲೊಂದು ಆತನ ಚಿತ್ರ ಇದು. ಎಲ್ಲ ಏನಪ್ಪಾ ಅಂದ್ರ ಕಾಲ್ಪನಿಕ ಚಿತ್ರಗಳು. ನೆಕ್ಸ್ಟ್ 113ನೇ ಪ್ರಶ್ನೆ ನೋಡ್ರಿ. ವಿಕ್ರಮಾದಿತ್ಯ ಇದು ಯಾರ ಬಿರುದು ಆಗಿದೆ? ಎ ಆಪ್ಷನ್ 1ನೇ ಚಂದ್ರಗುಪ್ತ, ಬಿ ಆಪ್ಷನ್ ಸಮುದ್ರಗುಪ್ತ, ಸಿ ಆಪ್ಷನ್ 2ನೇ ಚಂದ್ರಗುಪ್ತ, ಡಿ ಆಪ್ಷನ್ ಚಂದ್ರಗುಪ್ತ ಮೌರ್ಯ. ನೋಡ್ರಿ, ಈ ವಿಕ್ರಮಾದಿತ್ಯ ಅನ್ನೋ ಯಾರ ಬಿರುದಾಗಿತ್ತು ಅಂದ್ರ 2ನೇ ಚಂದ್ರಗುಪ್ತನ ಬಿರುದಾಗಿತ್ತು. ಯಾರ ಬಿರುದಾಗಿತ್ತು? 2ನೇ ಚಂದ್ರಗುಪ್ತನ ಬಿರುದಾಗಿತ್ತು. ಈಗ ಆಲ್ರೆಡಿ ಏನಪ್ಪಾ ಅಂದ್ರ 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡಿದ್ವಿ. ಹಿಂದಿನ ವಿಡಿಯೋದೊಳಗೆ ಏನಪ್ಪಾ ಅಂದ್ರ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಡೈರೆಕ್ಟ್ ಆಗಿ ಏನ್ ಮಾಡೋಣ ಅಂದ್ರೆ ಇನ್ನು 2ನೇ ಚಂದ್ರಗುಪ್ತನ ಬಗ್ಗೆ ತಿಳ್ಕೊಂಡು ಇದು ಏನಪ್ಪಾ ಅಂದ್ರೆ 2ನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತ ಮಾಹಿತಿ. ಈತ ಏನಾಗಿದೆ ಅಂದ್ರೆ ನೋಡ್ರಿ, 2ನೇ ಚಂದ್ರಗುಪ್ತ ಏನಾಗಿದ್ದಪ್ಪ ಅಂದ್ರ ಸಮುದ್ರಗುಪ್ತನ ಮಗನಾಗಿದ್ದ. 2ನೇ ಚಂದ್ರಗುಪ್ತ ಯಾರ ಮಗನಾಗಿದ್ದ? ಸಮುದ್ರಗುಪ್ತನ ಮಗನಾಗಿದ್ದ. ಸಮುದ್ರಗುಪ್ತ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದ್ರೆ 2ನೇ ಚಂದ್ರಗುಪ್ತ. ಈತ ವಿದ್ಯಾ ಕಲೆಯಲ್ಲಿ ತುಂಬಾ ನಿಪುಣನಾಗಿದ್ದ, ಉತ್ತಮ ಆಡಳಿತಗಾರನಾಗಿದ್ದ. ಈತ ಗುಜರಾತಿನಲ್ಲಿ ಸುಮಾರು 3 ಶತಮಾನಗಳ ಕಾಲ ಆಳಿದಂತ ಶಕರನ್ನ ಸೋಲಿಸ್ತಾನ. ಯಾರನ್ನ ಸೋಲಿಸ್ತಾನೆ? 2ನೇ ಚಂದ್ರಗುಪ್ತ ಶಕರನ್ನ ಸೋಲಿಸ್ತಾನ. ಇದು ಏನಪ್ಪಾ ಅಂದ್ರ ಆತನ ಪ್ರಮುಖ ಸೈನಿಕ ಸಾಧನೆ ಆಗಿದೆ. ನೆಕ್ಸ್ಟ್ ಈತನ ಬಿರುದು ಆಲ್ರೆಡಿ ಗೊತ್ತಾಗ್ಯದ, ವಿಕ್ರಮಾದಿತ್ಯ ಈತನ ಬಿರುದು. 2ನೇ ಚಂದ್ರಗುಪ್ತನ ಆಸ್ಥಾನದೊಳಗೆ ಏನಪ್ಪಾ ಅಂದ್ರ ಕಾಳಿದಾಸ ಕವಿ ಇದ್ದ. ಯಾವ ದಾಸ ಇದ್ದ? ಕಾಳಿದಾಸ ಇದ್ದ. ನಮಗ್ ಪ್ರಶ್ನೆ ಕೇಳಿದ, ಕಾಳಿದಾಸ ಕವಿ ಯಾರ ಸಮಕಾಲೀನ ವ್ಯಕ್ತಿ?
ಯಾರ ಆಸ್ಥಾನದೊಳಗಿದ್ದ ಅಂತ ನಮಗ್ ಪ್ರಶ್ನೆ ಕೇಳಿದಾನ. ಯಾರ ಆಸ್ಥಾನದೊಳಗಿದ್ದ ಅಂತ? ಎರಡನೇ ಚಂದ್ರಗುಪ್ತನ ಆಸ್ಥಾನದೊಳಗಿದ್ದ. ಎಷ್ಟನೇ ಚಂದ್ರಗುಪ್ತ? ಎರಡನೇ ಚಂದ್ರಗುಪ್ತನ ಆಸ್ಥಾನದೊಳಗಿದ್ದ. ಇನ್ನ ಕಾಳಿದಾಸನ ಬಿರುದು ನೋಡ್ರಿ, ಈತನ ಏನಂತ ಕರಿತಿದ್ರು ಅಂದ್ರ ಕವಿರತ್ನ ಅಂತ ಕರಿತಿದ್ರು. ಹ ನೆಕ್ಸ್ಟ್ ಕವಿಕುಲ ಗುರು ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಕವಿಕುಲ ಗುರು ಅಂತ ಕರಿತಿದ್ರು. ನೆಕ್ಸ್ಟ್ ಎರಡನೇ ಚಂದ್ರಗುಪ್ತ ಏನಪ್ಪಾ ಅಂದ್ರ ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾನೆ. ನೆಕ್ಸ್ಟ್ ನೆರೆಹೊರೆ ರಾಜ್ಯಗಳೊಂದಿಗೆ ಏನಪ್ಪಾ ಅಂದ್ರ ಮದುವೆ ಸಂಬಂಧದ ಮೂಲಕ ತನ್ನ ಸಾಮ್ರಾಜ್ಯದ ಗಡಿಯನ್ನು ಏನ್ ಮಾಡ್ತಾನಂದ್ರ ಆತ ಭದ್ರಪಡಿಸಿಕೊಳ್ತಾನ. ನೆಕ್ಸ್ಟ್ 114ನೇ ಪ್ರಶ್ನೆ. ತಪ್ಪಾದ ಹೊಂದಾಣಿಕೆ ಗುರುತಿಸಿ. ಎ ಆಪ್ಷನ್ ಶೂದ್ರಕ, ಮೃಚ್ಛಕಟಿಕ. ಬಿ ವಿಶಾಖದತ್ತ, ಅಭಿಧಾನ ಶಾಕುಂತಲ ಮತ್ತು ಕುಮಾರ ಸಂಭವ. ಸಿ ಆಪ್ಷನ್ ಕಾಳಿದಾಸ, ಮೇಘದೂತ ಮತ್ತು ಋತು ಸಂಹಾರ. ಡಿ ಆರ್ಯಭಟ, ಆರ್ಯಭಟಿಯಂ. ಇಲ್ಲಿ ನಮಗ ತಪ್ಪಾದ ಹೇಳಿಕೆಯನ್ನು ಗುರುತಿಸೋದನ್ನ ಇಲ್ಲಿ ಬಿ ಆಪ್ಷನ್ ಏನಪ್ಪಾ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ವಿಶಾಖದತ್ತ ಏನದನಲ್ಲ, ಈತ ಏನ್ ಮಾಡ್ತಾರಂದ್ರ ಮುದ್ರಾ ರಾಕ್ಷಸನ್ನು ಕೃತಿ ಬರೀತಾರೆ. ಯಾವ ರಾಕ್ಷಸ? ಮುದ್ರಾ ರಾಕ್ಷಸ. ಇಲ್ಲಿ ನೋಡ್ರಿ, ಇದೇ ಆತ ಬರೆದಂತ ಏನಪ್ಪಾ ಅಂದ್ರ ಕೃತಿ ಆಗ್ಯದ. ಈ ಅಭಿಧಾನ ಶಾಕುಂತಲ ಮತ್ತು ಕುಮಾರ ಸಂಭವ ಕೃತಿ ಯಾರಿಗೆ ಸಂಬಂಧಪಟ್ಟವ ಅಂದ್ರ ಕಾಳಿದಾಸನಿಗೆ ಸಂಬಂಧಪಟ್ಟೆ. ಯಾರಿಗೆ ಸಂಬಂಧಪಟ್ಟ? ಕಾಳಿದಾಸನ ಸರ್ವಶ್ರೇಷ್ಠ ನಾಟಕ ಯಾವುದನ್ನ? ಅಭಿಧಾನ ಶಾಕುಂತಲ. ಸರ್ವಶ್ರೇಷ್ಠ ಕೃತಿ ಯಾವ್ದಪ್ಪ ಅಂದ್ರ ಕಾಳಿದಾಸನ ಸರ್ವಶ್ರೇಷ್ಠ ಕೃತಿ ಯಾವ್ದನ್ನ? ಅಭಿಧಾನ ಶಾಕುಂತಲ. ಸಾಕಷ್ಟು ಭಾಷೆಗಳಲ್ಲಿ ಭಾಷಾಂತರವಾಗಿದೆ. ಹೀಗಾಗಿ ಬಿ ಆಪ್ಷನ್ಸ್ 114ನೇ ಪ್ರಶ್ನೆಗೆ ತಪ್ಪಾದ ಹೇಳಿಕೆ ಯಾವ್ದಾಗ್ಯದಪ್ಪ ಅಂದ್ರ ಬಿ ಆಪ್ಷನ್ಸ್. ನೋಡ್ರಿ, ಆಪ್ಷನ್ ಶೂದ್ರಕ. ಈ ಕೃತಿ ಬರೆದದ್ದು ಯಾರ? ಶೂದ್ರಕ ಬರೆದ ಕೃತಿ ಯಾವ್ದಂದ್ರ ಮೃಚ್ಛಕಟಿಕ. ಇಲ್ಲಿ ನೋಡ್ರಿ, ಇದೇ ಆತ ಬರೆದಂತ ಪುಸ್ತಕ. ನೆಕ್ಸ್ಟ್ ಕಾಳಿದಾಸ ಮೇಘದೂತ ಮತ್ತು ಋತು ಸಂಹಾರ ಬರಿತಾನ. ಅಭಿಧಾನ ಶಾಕುಂತಲ ಬರ್ತಾನ. ಕುಮಾರ ಸಂಭವ ಬರ್ತಾನ ಆತ. ನೆಕ್ಸ್ಟ್ ಆರ್ಯಭಟ ಬರೆದ ಕೃತಿ ಯಾವ್ದಪ್ಪ ಅಂದ್ರ ಆರ್ಯಭಟಿಯಂ. ಆರ್ಯಭಟ ಬರೆದ ಕೃತಿ ಯಾವುದು? ಆರ್ಯಭಟಿಯಂ. ನೆಕ್ಸ್ಟ್ ನೋಡ್ರಿ, ಇವ್ರೇ ನೋಡ್ರಿ ಕವಿರತ್ನ ಕಾಳಿದಾಸ. ಯಾರು? ಕವಿರತ್ನ ಕಾಳಿದಾಸ. ಸಿನಿಮಾನ ಅದು ಒಂದು, ನೀವು ಬೇಕಾದಾಗ ನೋಡ್ಬೋದು. ಕಾಳಿದಾಸ ಸಿನಿಮಾ ನೋಡಿದ್ರ ವರನಟ ಎಂದು ಖ್ಯಾತಿ ಪಡೆದಿರುವಂತ ಯಾರಪ್ಪ ಅಂದ್ರ ಕನ್ನಡ ನಟ ಸಾರ್ವಭೌಮ ಅಂತ ರಾಜ್ಕುಮಾರ್ ಬರ್ತಾರೆ. ಯಾರು ಬರ್ತಾರ? ರಾಜ್ಕುಮಾರ್ ಅವ್ರು ಏನಪ್ಪಾ ಅಂದ್ರ ಕಾಳಿದಾಸ ಸಿನಿಮಾವನ್ನ ಮಾಡಿದ್ದಾರೆ. ನೆಕ್ಸ್ಟ್ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಎರಡನೇ ಚಂದ್ರಗುಪ್ತನ ಅಧಿಕಾರಾವಧಿಯಲ್ಲಿ ಕಲೆ ಮತ್ತು ಸಾಹಿತ್ಯ ಭಾರಿ ಅಪಾರವಾದ ಪ್ರೋತ್ಸಾಹ ಪಡೀತು. ಅದಕ್ಕಾಗಿ ಗುಪ್ತರ ಕಾಲವನ್ನು ನಾವು ಸುವರ್ಣ ಮಹೋತ್ಸವ ಅಂತ ಕರೀತಾರೆ. ಗುಪ್ತರ ಅಧಿಕಾರಾವಧಿ ಏನಂತಾರಪ್ಪ ಅಂದ್ರ ಸುವರ್ಣ ಮಹೋತ್ಸವ ಅಂತ ಕರೀತಾರೆ. ಈತನ ಅವಧಿಯಲ್ಲಿ ಏನಪ್ಪಾ ಅಂದ್ರ ಕಲೆ ಮತ್ತು ಸಾಹಿತ್ಯ ಏನಪ್ಪಾ ಅಂದ್ರ ಬಹಳಷ್ಟು ಪ್ರೋತ್ಸಾಹ ಪಡೀತು. ಈತನ ಆಸ್ಥಾನದಲ್ಲಿ ನವರತ್ನ ಎಂಬ ಕವಿಗಳಿದ್ರು. ಯಾರಿದ್ರು? ನವರತ್ನ ಎಂಬ ಏನಪ್ಪಾ ಅಂದ್ರ ಕವಿಗಳಿದ್ರು. ಅದರಲ್ಲಿ ಏನಪ್ಪಾ ಅಂದ್ರ ಕಾಳಿದಾಸನ ಏನಪ್ಪಾ ಅಂದ್ರ ಒಬ್ಬ ಆಗಿದ್ದ. ಏನಾಗಿದ್ದ? ಕಾಳಿದಾಸನ ಏನಪ್ಪಾ ಅಂದ್ರ ಒಬ್ಬ ಆಗಿದ್ದ. ನೆಕ್ಸ್ಟ್ ಈತನ ಕಾಲದ ಪ್ರಮುಖ ಕವಿಗಳು ನೋಡ್ರಿ. ಶೂದ್ರಕ ಬರ್ತಾನ, ವಿಶಾಖದತ್ತ ಬರ್ತಾನ, ವಿಷ್ಣು ಶರ್ಮ ಬರ್ತಾನ, ಅಮರ ಸಿಂಹ ಬರ್ತಾನ. ಬಾಳ ಇಂಪಾರ್ಟೆಂಟ್. ಇವು ಪ್ರತಿ ಸಲ ನಮಗೆ ಎಕ್ಸಾಮ್ ಕೇಳಿದಾರ. ಶೂದ್ರಕ ಬರೆದ ಕೃತಿ ಯಾವ್ದು ನೋಡ್ರಿ? ಮೃಚ್ಛಕಟಿಕ. ವಿಶಾಖದತ್ತ ಬರೆದ ಕೃತಿ ಯಾವುದು? ಮುದ್ರಾ ರಾಕ್ಷಸ. ವಿಷ್ಣು ಶರ್ಮ ಬರೆದ ಕೃತಿ ಪಂಚತಂತ್ರ. ಸಂಸ್ಕೃತ ಭಾಷೆ ಒಳಗದ. ಯಾವ ಭಾಷೆ ಒಳಗದ? ಸಂಸ್ಕೃತ ಭಾಷೆ ಒಳಗ. ಕನ್ನಡದಲ್ಲಿ ಪಂಚತಂತ್ರ ಬರೆದವ್ರು ಯಾರು ಅಂದ್ರ ದುರ್ಗಸಿಂಹ ಬರ್ತಾರೆ. ಬಹಳ ಇಂಪಾರ್ಟೆಂಟ್ ಎರಡು. ಮೂಲತಃ ಪಂಚತಂತ್ರ ಕೃತಿಯನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ ನಮಗ. ಕನ್ನಡದಲ್ಲಿ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರೇ? ನೆಕ್ಸ್ಟ್ ಸಂಸ್ಕೃತ ಭಾಷೆಯಲ್ಲಿ ಪಂಚತಂತ್ರ ಕಥೆಗಳನ್ನು ಬರೆದರು. ಮೂಲತಃ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರಂದ್ರ ವಿಷ್ಣು ಶರ್ಮ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಅಮರ ಸಿಂಹ ಏನ್ ಮಾಡ್ತಾನಪ್ಪ ಅಂದ್ರ ಅಮರ ಸಿಂಹ ಏನ್ ಮಾಡ್ತಾನಂದ್ರ ಅಮರ ಕೋಶ ಎನ್ನುವ ನಿಘಂಟನ್ನು ತಯಾರು ಮಾಡ್ತಾನ. ಏನ್ ಮಾಡ್ತಾನ? ನಿಘಂಟನ್ನು ತಯಾರು ಮಾಡ್ತಾನ. ಇನ್ನ ಕಾಳಿದಾಸನ ಬಗ್ಗೆ ನಾವು ಅಧ್ಯಯನ ಮಾಡುದಾದ್ರೆ ಕಾಳಿದಾಸ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ. ಕಾಳಿದಾಸನಿಗೆ ಆಶ್ರಯದಾತ ಯಾರಾಗಿದ್ದ ಅಂದ್ರೆ ಎರಡನೇ ಚಂದ್ರಗುಪ್ತನಾಗಿದ್ದ. ಆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಎಷ್ಟು ಕವಿಗಳಿದ್ರು? 9 ಮಂದಿ ಕವಿಗಳಿದ್ರು. ಆ 9 ಕವಿಗಳಿಗೆ ಏನಂತ ನವರತ್ನಗಳಂತ ಕರೀತಿದ್ರು. ಯಾವ ರತ್ನಗಳಾಗಿದ್ದವು? ನವರತ್ನಗಳಾಗಿದ್ದು. ಈತನ ಬಿರುದು ಆಲ್ರೆಡಿ ಗೊತ್ತಾಗಿದೆ ನಮಗ್. ಕವಿರಾಜ, ಕವಿಕುಲ ಗುರು ಅಂತ ಕರೀತಿದ್ರು. ಈತನ ಪ್ರಮುಖ ಕೃತಿಗಳ ನೋಡ್ರಿ. ಅಭಿಧಾನ ಶಾಕುಂತಲ ಇದೊಂದು ನಾಟಕವಾಗಿತ್ತು. ಇದನ್ನು ನೆನಪಿಟ್ಕೋಬೇಕಾಗ್ಯದಿ. ಅಭಿಧಾನ ಶಾಕುಂತಲ ಎಂತ ಕೃತಿ ಅಂತ ಕೇಳಾಕುಂತಾನ. ಇದೇನಾಗಿತ್ತು ಅಂದ್ರೆ ನಾಟಕವಾಗಿತ್ತು. ಮೇಘದೂತ ಇದು ಖಂಡ ಕಾವ್ಯವಾಗಿತ್ತು. ಇದು ಯಾವ ಕಾವ್ಯವಾಗಿತ್ತು? ಖಂಡ ಕಾವ್ಯವಾಗಿತ್ತು. ಇನ್ನ ರಘುವಂಶ, ಕುಮಾರ ಸಂಭವ, ಋತು ಸಂಹಾರ, ಮಾಳ್ವಿಕಾಗ್ನಿಮಿತ್ರ, ವಿಕ್ರಮೋರ ವಸಿಯ. ಯಾವುದು? ವಿಕ್ರಮೋರ ವಶಿ ಅನ್ನೋ ಕೃತಿನ ಏನಪ್ಪಾ ಅಂದ್ರೆ ಈತ ಬರಿತಾನೆ. ಇವು ಮೋಸ್ಟ್ ಇಂಪಾರ್ಟೆಂಟ್.
ಮಾಳವಾಗ್ನಿಮಿತ್ರ ನೆಕ್ಸ್ಟ್ ವಿಕ್ರಮೋರ ವಶಿಯ ಕೃತಿನ ಏನ್ ಮಾಡ್ರಪ್ಪ ಅಂದ್ರೆ ನೀವು ಕಂಪಲ್ಸರಿ ಆಗಿ ನೆನಪಿಡ್ಬೇಕು. ಸಾಕಷ್ಟು ಬಾರಿ ನಮಗೆ ಏನ್ ಮಾಡಿದನಂದ್ರ ಪ್ರಶ್ನೆಯನ್ನ ಕೇಳಿದನು. ನೆಕ್ಸ್ಟ್ ಕ್ವಶನ್ ನೋಡಿ 115 ಗೋ ಕೋ ಕಿ ಪುಸ್ತಕದ ರಚನೆಕಾರ ಯಾರು? ಎ ಆಪ್ಷನ್ ಫಾಯಿಯಾನ, ಬಿ ಆಪ್ಷನ್ ರಾಬರ್ಟ್ ಸೆವೆಲ್, ಸಿ ಆಪ್ಷನ್ ವೆನ್ ಸ್ಯಾಂಗ್, ಡಿ ಆಪ್ಷನ್ ಅಬ್ದುಲ್ ರಜಾಕ್. ನೋಡ್ರಿ ಈ ಗೋ ಕೋ ಕಿ ಪುಸ್ತಕದ ರಚನೆಕಾರ ಅಂದ್ರ ಫಾಯಿಯಾನ ಬರ್ತಾರ. ಯಾರು ಬರ್ತಾರ? ಫಾಯಿಯಾನ. ಗೋ ಕೋ ಕಿ ಪುಸ್ತಕ ರಚನೆ ಮಾಡಿದವರು ಯಾರಂದ್ರ ಫಾಯಿಯಾನ ಬರ್ತಾನೆ. ಈತ ಚೀನಾ ದೇಶದವ ಈತ. ಯಾವ ದೇಶದ ಈತ? ಚೀನಾ ದೇಶದವ. ಇನ್ನ ರಾಬರ್ಟ್ ಸೆವೆಲ್, ಯಾವ್ದು? ರಾಬರ್ಟ್ ಸೆವೆಲ್ ಅನ್ನೋ ಏನಪ್ಪಾ ಅಂದ್ರ ಆ ಮರೆತು ಹೋದ ಸಾಮ್ರಾಜ್ಯ ಅನ್ನೋ ಪುಸ್ತಕ ಬರೀತಾನೆ. ಯಾವುದು? ಮರೆತು ಹೋದ ಸಾಮ್ರಾಜ್ಯ, ಫಾರ್ಗೆಟ್ ಎಂಪೈರ್ ಅಂತ. ವಿಜಯನಗರ ಸಾಮ್ರಾಜ್ಯದ ಕುರಿತು ಮರೆತು ಹೋದ ಸಾಮ್ರಾಜ್ಯ ಅಂತ ಏನ್ ಮಾಡ್ತಾನ ಅಂದ್ರೆ ಈತ ಒಂದು ಪುಸ್ತಕವನ್ನು ಬರೀತಾನ. ಇನ್ನ ವೆನ್ ಸ್ಯಾಂಗ್ ಈತನ ಏನಪ್ಪಾ ಅಂದ್ರ ಚೀನಾ ದೇಶದವ. ಈತನ ಏನಪ್ಪಾ ಅಂದ್ರ ಚೀನಾ ದೇಶದ. ಈತ ಏನ್ ಮಾಡ್ತಾನಂದ್ರ ಸಿ ಯು ಕಿ ಅನ್ನೋ ಪುಸ್ತಕವನ್ನು ಏನ್ ಮಾಡ್ತಾನಪ್ಪ ಅಂದ್ರ ಆತ ಬರೀತಾನೆ. ಇನ್ನ ಅಬ್ದುಲ್ ರಜಾಕ್ ಈತ ಪರ್ಷಿಯನ್ ಯಾತ್ರಿಕ. ಈತ ಯಾವ ದೇಶದ ಈತ? ಪರ್ಷಿಯನ್ ಯಾತ್ರಿಕ. ಈತ ಏನಪ್ಪಾ ಅಂದ್ರ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನಪ್ಪ ಅಂದ್ರ ಅಮೋಘ ವರ್ಷ ನೃಪತುಂಗನ ರಾಷ್ಟ್ರಕೂಟರ ಮನೆತನಕ್ಕೆ ಏನ್ ಮಾಡ್ತಾನಂದ್ರ ಈತ ಭೇಟಿಯನ್ನ ಕೊಡ್ತಾನ. ನೋಡಿ ಫಾಯಿಯಾನಿಗೆ ಸಂಬಂಧಪಟ್ಟಂತ ಮಾಹಿತಿ. ಈತ ಚೀನಾದ ಬೌದ್ಧ ಭಿಕ್ಷು ಆಗಿದ್ದ. ಸನ್ಯಾಸಿ ಆಗಿದ್ದ. ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರ ಸನ್ಯಾಸಿ ಆಗಿದ್ದ. ಈತ ಭಾರತಕ್ಕೆ ಯಾಕೆ ಬಂದಂದ? ಬೌದ್ಧ ಧರ್ಮದ ತವರೂರು ನೋಡ್ಬೇಕನ್ನು ಒಂದೇ ಒಂದು ಹಂಬಲದಿಂದ ಏನಪ್ಪಾ ಅಂದ್ರ ಚೀನಾ ದೇಶದಿಂದ ಭಾರತಕ್ಕೆ ಬರ್ತಾನ. ಎಲ್ಲಿ ಬರ್ತಾನ? ಭಾರತಕ್ಕೆ ಬರ್ತಾನ. ಆ ಸಮಯದಲ್ಲಿ ಭಾರತದ ಆಳ್ವಿಕೆ ಮಾಡುತ್ತಿದ್ದ ರಾಜ ಯಾರಪ್ಪ ಅಂದ್ರೆ 2ನೇ ಚಂದ್ರಗುಪ್ತ. ಫಾಯಿಯಾನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದಪ್ಪ ಅಂದ್ರೆ 2ನೇ ಚಂದ್ರಗುಪ್ತರ ಆಸ್ಥಾನಕ್ಕೆ ಭೇಟಿ ನೀಡಿದ. ಈತ ಏನ್ ಮಾಡ್ತಾನ? ಭಾರತದಲ್ಲಿ ತನ್ನ ಅನುಭವಗಳನ್ನ ಏನ್ ಮಾಡ್ತಾನ? ಗೋ ಕೋ ಕಿ ಕೃತಿಯಲ್ಲಿ ಬರೀತಾನ. ಗೋ ಕೋ ಕಿ ಕೃತಿಯಲ್ಲಿ ಏನ್ ಮಾಡ್ತಾನ ಆತ ಬರೀತಾನ. ಈತ ಇನ್ನೊಂದು ಈತನ ಸಾಧನೆ ಏನಪ್ಪಾ ಅಂದ್ರ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಭಾರತದಲ್ಲಿ ಇರುವಂತ ಗ್ರಂಥಗಳನ್ನ ಏನ್ ಮಾಡ್ತಾನಂತ ಚೀನಿ ಭಾಷೆಗೆ ಭಾಷಾಂತರ ಮಾಡ್ತಾನ. ಯಾವ ಭಾಷೆಗೆ ಭಾಷಾಂತರ ಮಾಡ್ತಾನ ಆತ? ಚೀನಿ ಭಾಷೆಗೆ ಏನ್ ಮಾಡ್ತಾನಪ್ಪ ಅಂದ್ರ ಭಾಷಾಂತರ ಮಾಡ್ತಾನ. ಈತ ಇನ್ನೊಂದೊಂದು ಅಪರೂಪವಾದ ಮಾಹಿತಿ ಹೇಳ್ತಾನ ನೋಡ್ರಿ. ಈತ ಏನ್ ಹೇಳ್ತಾನಪ್ಪ ಅಂದ್ರ ನೋಡ್ರಿ ಮೌರ್ಯ ಸಾಮ್ರಾಜ್ಯ ಗುಪ್ತ ಮನೆತನದಲ್ಲಿ, ಯಾವುದು? ಗುಪ್ತ ಸಾಮ್ರಾಜ್ಯದಲ್ಲಿ ಇದು ತೆಗಿರೋದು. ಮೌರ್ಯ ಸಾಮ್ರಾಜ್ಯ ಅಲ್ಲ, ಗುಪ್ತ ಸಾಮ್ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಅಪರಾಧಗಳು ಏನಾಗಿದ್ದ ಅಪರೂಪವಾಗಿದ್ದು ಅಂತ ಹೇಳ್ತಾನೆ ಈತ. ಏನ್ ಹೇಳ್ತಾನೆ ಈತ? ಅಪರೂಪವಾಗಿದ್ದು ಅಂತ ಏನಪ್ಪಾ ಅಂದ್ರೆ ಈತ ಹೇಳ್ತಾನ. ಇಲ್ಲಿ ಏನ್ ನೆನಪಿಟ್ಕೋರಂದ್ರ ನೀವು ಫಾಯಿಯಾನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಕೇಳ ನಮಗ್ ಪ್ರಶ್ನೆ. ಫಾಯಿಯಾನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದಂದ್ರ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ. ಎಷ್ಟನೇ ಚಂದ್ರಗುಪ್ತ? 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಆತ ಭೇಟಿ ನೀಡಿದ್ದ. ನೆಕ್ಸ್ಟ್ 116 ಪ್ರಶ್ನೆ ನೋಡಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಸ್ಟೇಟ್ಮೆಂಟ್ ನೋಡ್ರಿ. ಮಧ್ಯಪ್ರದೇಶದ ಸಾಂಚಿಯ ದೇವಾಲಯವು ಭಾರತದ ಪ್ರಾಚೀನ ದೇವಾಲಯವಾಗಿದೆ. ಬಿ ಸ್ಟೇಟ್ಮೆಂಟ್ ಬಿತಾರ್ಗಾಂವ್ ದೇವಾಲಯವು ಭಾರತದಲ್ಲಿ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ ಮೊದಲ ದೇವಾಲಯವಾಗಿದೆ. ಸಿ ಆಪ್ಷನ್ ಉತ್ತರ ಪ್ರದೇಶದ ಸಾರನಾಥದಲ್ಲಿರುವ 128 ಅಡಿ ಎತ್ತರ ಧಮೇಕ ಸ್ತೂಪವು ಗುಪ್ತರ ಕಾಲದಲ್ಲಿ ನಿರ್ಮಾಣವಾಯಿತು. ಡಿ ಆಪ್ಷನ್ ಅಜಂತ ಗುಹಾಲಯಗಳು ಮಧ್ಯಪ್ರದೇಶದಲ್ಲಿ ಕಂಡು ಬರುವುದು. ಇಲ್ಲಿ ನಾವು ಸರಿಯಾದ ಹೇಳಿಕೆಯನ್ನು ಕಂಡುಹಿಡಿಬೇಕಾಗಿದೆ. ಯಾವ ಹೇಳಿಕೆಯನ್ನು ಕಂಡುಹಿಡಬೇಕದ? ಸರಿಯಾದ ಹೇಳಿಕೆಯನ್ನು ಏನಪ್ಪಾ ಅಂದ್ರ ಕಂಡುಹಿಡಿಬೇಕಾಗ್ಯದ. ನೋಡ್ರಿ ಎ ಸ್ಟೇಟ್ಮೆಂಟ್ ಅಂತ ತೋರಿ. ಮಧ್ಯಪ್ರದೇಶದ ಸಾಂಚಿಯ ದೇವಾಲಯವು ಭಾರತದ ಪ್ರಾಚೀನ ದೇವಾಲಯವಾಗಿದೆ. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಿ ಆಪ್ಷನ್ ನೋಡ್ರಿ. ಬಿತರ್ಗಾಂವ್ ದೇವಾಲಯವು ಭಾರತದಲ್ಲಿ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ ಮೊದಲ ದೇವಾಲಯವಾಗಿದೆ. ಇದು ಸಹ ರೈಟ್ ಆಗ್ಯದ. ಇತ್ತೀಚೆಗೆ HK ವಿಭಾಗದ ಪಿಡಿಒ, ಯಾವುದು? HK ವಿಭಾಗದ ಪಿಡಿಒ 2024 ಸಾಲಿನಲ್ಲಿ ನಡೀತಲ್ಲ, ಈ ಪ್ರಶ್ನೆಯನ್ನ ಕೇಳಿದ್ರು. ಒಂದ್ಸಲ ಕ್ವಶನ್ ಪೇಪರ್ ನೋಡ್ಬಿಡ್ರಿ. ನೆಕ್ಸ್ಟ್ ಸಿ ನೋಡಿ. ಉತ್ತರ ಪ್ರದೇಶದ ಸಾರನಾಥದಲ್ಲಿರುವ 128 ಅಡಿ ಎತ್ತರ ಧಮೇಕ ಸ್ತೂಪವು ಗುಪ್ತರ ಕಾಲದಲ್ಲಿ ನಿರ್ಮಾಣವಾಯಿತು. ಇದು ಸಹ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿದೆ. ಇನ್ನು ಅಜಂತ ಗುಹಾಲಯಗಳು ಮಧ್ಯಪ್ರದೇಶದಲ್ಲಿ ಕಂಡು ಬರುವುದು. ಇದು ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ ಆಗಿದೆ. ಈ ಅಜಂತ ಗುಹಾಲಯಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ? ಮಹಾರಾಷ್ಟ್ರದೊಳಗೆ ಏನಪ್ಪಾ ಅಂದ್ರೆ ಕಂಡು ಬರ್ತಾವ. ಹಾಗಾಗಿ ಡಿ ಆಪ್ಷನ್ ಏನಪ್ಪಾ ಅಂದ್ರೆ ರಾಂಗ್ ಆಗಿದೆ. ಇಲ್ಲಿ ನಾವ್ ಏನು ಕಂಡುಹಿಡ್ಬೇಕಾದ? ಸರಿಯಾದ ಸ್ಟೇಟ್ಮೆಂಟ್ ಕಂಡುಹಿಡಿಬೇಕಾಗ್ಯದ.
ಇಲ್ಲಿ ನೋಡ್ರಿ ಆಪ್ಷನ್ಸ್ ಗಳು ನೋಡ್ರಿ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ರೀತಿ ಆಪ್ಷನ್ಸ್ ಗಳು ಬರಾಕುಂತಾವ. ಒಂದು ಹೇಳಿಕೆ ಮಾತ್ರ ಸರಿ ತಪ್ಪು, ಯಾಕಂದ್ರೆ ಇಲ್ಲಿ ಒಂದೇ ಹೇಳಿಕೆ ಸರಿ ಐತೇನ್ರಿ? ಇಲ್ಲ. ನೆಕ್ಸ್ಟ್ ಎರಡನೇ ಎರಡು ಹೇಳಿಕೆ ಮಾತ್ರ ಸರಿ, ಇಲ್ಲಿ ಎರಡು ಹೇಳಿಕೆ ಏನ್ ಸರಿ ಅದಾವನ್ರಿ? ಇಲ್ಲ, ಇದು ತಪ್ಪಾಗ್ತದ. ನೆಕ್ಸ್ಟ್ ಮೂರು ಹೇಳಿಕೆಗಳು ಸರಿ. ಏನು ಮೂರು ಹೇಳಿಕೆಗಳು ಮಾತ್ರ ಸರಿ ಅಂತ ಕೇಳಿದನ ಇದು ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳೋಣ, ಇದು ತಪ್ಪಾಗ್ತದೆ. ಯಾಕಂದ್ರ ಡಿ ಆಪ್ಷನ್ ಏನಪ್ಪಾ ಅಂದ್ರ ರಾಂಗ್ ಇದೆ. ಅಜಂತ ಗುಹೆಗಳು ಎಲ್ಲಿ ಕಂಡು ಬರ್ತಂದ್ರ ಮಹಾರಾಷ್ಟ್ರ ಒಳಗ ಕಂಡು ಬರ್ತದೆ. ಇಲ್ಲಿ ನೋಡಿ, ಇದೇ ಏನಪ್ಪಾ ಅಂದ್ರ ಗುಪ್ತರ ಕಾಲದಲ್ಲಿ ನಿರ್ಮಾಣವಾದಂತ ದಮೈಕ ಸ್ತೂಪ. ಯಾವ ಸ್ತೂಪ ಇದು? ದಮೈಕ ಸ್ತೂಪ. ಇದು ಸಾಂಚಿ ಸ್ತೂಪ. ಇದು ಯಾವ ಸ್ತೂಪ? ಸಾಂಚಿ ಸ್ತೂಪ. ಎಲ್ಲಿ ಕಂಡು ಬರ್ತದಂದ್ರ ಮಧ್ಯಪ್ರದೇಶದೊಳಗೆ ಏನಪ್ಪಾ ಅಂದ್ರ ಅರ್ಥ ಕಂಡು ಬರ್ತದೆ. ನೋಡಿ, ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ಅಥವಾ ವಾಸ್ತು ಯಾರ ಕಾಲದಲ್ಲಿ ಆರಂಭ ಆಯ್ತು? ಗುಪ್ತರ ಕಾಲದಲ್ಲಿ ಆರಂಭ ಆಯ್ತು. ನಮ್ಮ ದೇಶದಲ್ಲೇ ಈ ದೇವಾಲಯಗಳನ್ನು ಕಟ್ಟು ವಾಸ್ತು ಗುಪ್ತರ ಕಾಲದಲ್ಲಿ ಏನಾಗ್ತದ? ಪ್ರಾರಂಭ ಆಗ್ತದ. ಭಾರತದ ಪ್ರಾಚೀನ ದೇವಾಲಯ ಅಂತ ಯಾವ್ದು ಕರ್ತದ? ಸಾಂಚಿ ದೇವಾಲಯ ಕರಿತೀವಿ ನಾವು. ಯಾವ್ದು ಕರಿತೀವಿ? ಸಾಂಚಿ ದೇವಾಲಯ. ಎಲ್ಲಿ ಕಂಡು ಬರ್ತದ? ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದ. ಇನ್ನು ಗುಪ್ತರ ಕಾಲದ ಇತರ ದೇವಾಲಯಗಳು ಮಧ್ಯಪ್ರದೇಶದ ಬಿತರ್ಗಾಂವ್. ಗುಪ್ತರ ಕಾಲದ ಇತರ ದೇವಾಲಯಗಳು ಎಲ್ಲಿ ಕಂಡು ಬರ್ತಂದ್ರ ಬಿತರ್ಗಾಂವ್ ಮತ್ತು ದೇವಗಢದಲ್ಲಿ ಕಂಡು ಬರ್ತವೆ. ಮಧ್ಯಪ್ರದೇಶದ ಬಿತರ್ಗಾಂವ್ ಮತ್ತು ದೇವಗಢದಲ್ಲಿ ಕಂಡು ಬರ್ತವೆ. ಈ ದೇವಗಢದಲ್ಲಿ ಏನಪ್ಪಾ ಅಂದ್ರ ದಶಾವತಾರ ದೇವಾಲಯದ ವಿಷ್ಣುವಿನ ಮೂರ್ತಿಯನ್ನ ಕೆತ್ತಲಾಗ್ಯದ. ದಶಾವತಾರವಾದ ವಿಷ್ಣುವಿನ ಮೂರ್ತಿ ಎಲ್ಲಿ ಕಂಡು ಬರ್ತದೆ? ದೇವಗಢದಲ್ಲಿ ಕಂಡು ಬರ್ತದ. ಇದು ಎಲ್ಲವೂ ಏನಪ್ಪಾ ಅಂದ್ರ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತ ಕಲೆ ಮತ್ತು ವಾಸ್ತುಶಿಲ್ಪ ಆಗಿದೆ. ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಯ್ತು. ಭಾರತದಲ್ಲಿ ಮೊದಲಿಗೆ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ ದೇವಾಲಯ ಆಲ್ರೆಡಿ ಗೊತ್ತಾಗ್ಯದ. ನೆಕ್ಸ್ಟ್ ಇನ್ನ ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯ ಕರೀತಾರಪ್ಪ ಅಂದ್ರ ಇಟ್ಗಿ ಮಹಾದೇವ. ಯಾವುದು? ಇಟ್ಗಿ ಮಹಾದೇವ ದೇವಾಲಯಕ್ಕೆ ಏನಪ್ಪ ಅಂತ ಕರೀತಾರ. ಇದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಯಾವ ಜಿಲ್ಲೆಯ? ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕುಕನೂರು ಗ್ರಾಮದ ಸಮೀಪ ಇಟ್ಗಿ ಗ್ರಾಮದಲ್ಲಿ ಕಂಡು ಬರ್ತದೆ. ಯಾವ ಗ್ರಾಮದಲ್ಲಿ ಕಂಡು ಬರ್ತದೆ? ಇಟ್ಗಿ ಗ್ರಾಮದಲ್ಲಿ ಕಂಡು ಬರ್ತದೆ. ಇಟ್ಗಿಯ ಮಹಾದೇವ ದೇವಾಲಯ ಏನಂತ ಕರೀತಾರಪ್ಪ ಅಂದ್ರ ದೇವಾಲಯಗಳ ಚಕ್ರವರ್ತಿ ಅಂತ ಏನಂದ್ರ ಕರೀತಾರ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು. ನೆಕ್ಸ್ಟ್ 117ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿ ವಿಷಯಗಳ ಹೊಂದಿಸಿ ಬರೆಯಿರಿ. ಇಲ್ಲಿ ಏನ್ ಬಂದ್ರ ಹೊಂದಿಸಿ ಬರೀರಿ ಕೊಟ್ಟಿದ್ದಾನ ನೋಡ್ರಿ. ಕವಿರಾಜ ಇದು ಯಾರ ಬಿರುದಾಗ್ಯದ ನೋಡೋಣ ಹೇಳ್ರಿ. ಆಲ್ರೆಡಿ ಹೇಳಿದ್ದೀನಿ ನಿಮಗ. ಒಂದ್ ಸ್ವಲ್ಪ ಜೋಡಿಸ್ರಿ ಇದನ್ನ. ಜೋಡಿಸಿರಿ ಅಂದ್ರೆ ನಿಮ್ಗೂ ಏನಾಗ್ತದ? ಪ್ರಾಕ್ಟೀಸ್ ಆಗ್ತದ. ನೋಡ್ರಿ, ಕವಿರಾಜ ಇದು ಯಾರ ಬಿರುದಾಗಿತ್ತಂದ್ರ ಸಮುದ್ರಗುಪ್ತನ ಬಿರುದಾಗಿತ್ತು. ನೆಕ್ಸ್ಟ್ ವರಾಮೀರ. ಈ ವರಾಮೀರನ ನಾವು ಏನಂತ ಕರಿತೀವಿ? ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಭಾರತದ ಜ್ಯೋತಿಷ್ ಶಾಸ್ತ್ರ ಪಿತಾಮಹ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರ ವರಾಮೀರ ಕರಿತೀವಿ. ಇನ್ನ ಫಾಯಿಯನ ಬರೆದ ಕೃತಿ ಅಂದ ಗೋಕೋಕಿ. ಮೆಹರೂಲಿ ಕಬ್ಬಿಣ ಸ್ತಂಭ. ಇದು ಮೆಹರೂಲಿ ಕಬ್ಬಿಣ ಸ್ತಂಭ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ದೆಹಲಿ ಒಳಗೆ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ದೆಹಲಿ ಒಳಗ ಕುತಬ್ ಮಿನಾರ್ ಅಂತ ಕಂಡು ಬರ್ತದ. ಯಾವ ಮಿನಾರ್? ಕುತಬ್ ಮಿನಾರ್ ಕಂಡು ಬರ್ತದ. ಆ ಕುತಬ್ ಮಿನಾರ್ ಪಾರ್ಕಿನ ಮುಂಭಾಗದಲ್ಲಿ ಏನಪ್ಪಾ ಅಂದ್ರ ಈ ಕಬ್ಬಿಣ ಸ್ತಂಭ ಅದ, ಮೆಹರೂಲಿ ಕಬ್ಬಿಣ ಸ್ತಂಭ ಅದ. ಇದು ಎಷ್ಟು ಅಡಿ ಎತ್ತರ ಅದಪ್ಪ ಅಂದ್ರೆ 23 ಅಡಿ ಎತ್ತರ ಅದ. ಎಷ್ಟು ಅಡಿ ಅದ? 23 ಅಡಿ ಎತ್ತರ ಅದ. 8 ಅಂಗುಲ ಏನಪ್ಪಾ ಅಂದ್ರ ಅಗಲದ. ಇದು ಏನದ? ಅಗಲದ. ಇದು ಸುಮಾರು ಏನಪ್ಪಾ ಅಂದ್ರ 6000 kg ತೂಕ ಅದ. ಈ ಮೆಹರೂಲಿ ಕಬ್ಬಿಣ ಸ್ತಂಭ ಎಷ್ಟು ತೂಕ ಅದಪ್ಪ ಅಂದ್ರ 6000 kg ತೂಕ ಅದ. ಅಂದ್ರ ಸುಮಾರು 6 ಟನ್ ತೂಕ ಅದ. ಇದು ಏನದ? 6 ಟನ್ ತೂಕ ಅದ. ಇದು ನಿರ್ಮಾಣ ಮಾಡಿ 16,000 ವರ್ಷಗಳಿಂದ ಹೆಚ್ಚಾಯ್ತು. ಏನಾಯ್ತು? 16,000 ವರ್ಷಗಳಿಂದ ಹೆಚ್ಚಾಯ್ತು. ಇದು 1600 ವರ್ಷಗಳಿಂದ ಹೆಚ್ಚಾಯ್ತು. ಆದ್ರೂ ಇಲ್ಲಿ ತನ ಏನಾಗಿಲ್ಲಪ್ಪ ಅಂದ್ರೆ ತುಕ್ಕು ಹಿಡಿದಿಲ್ಲ. ಇದು ಅಷ್ಟು ಶ್ರೇಷ್ಠವಾದ ಏನಪ್ಪಾ ಅಂದ್ರ ಆಗಿನ ಕಮ್ಮಾರರು ಏನಪ್ಪಾ ಅಂದ್ರ ಕಬ್ಬಿಣವನ್ನ ತೂಕು ಮಾಡ್ತಾರೆ. ತುಕ್ಕು ಹಿಡಿಲಾರ್ದ ಐತಿ ಅಂದ್ರ ಅಷ್ಟೊಂದು ಶ್ರೇಷ್ಠವಾಗಿ ಏನಪ್ಪಾ ಅಂದ್ರ ನಿರ್ಮಾಣ. ಈಗಿನ ಕಮ್ಮಾರರ ಇನ್ನ ಬಿಲ್ಡಿಂಗ್ ಕಟ್ಟಿರೋದಿಲ್ಲ, ಆಗಲೇ ಕಬ್ಬಿಣ ಏನಾಗಿರ್ತಪ್ಪ ಅಂದ್ರೆ ಮುರ್ಕೊಂಡ್ ಬೀಳ್ತಿರ್ತಾವ. ಅಷ್ಟು ಈಗಿನ ಕಾಲಕ್ಕೂ ಮತ್ತು ಆಗಿನ ಕಾಲಕ್ಕೆ ನೋಡಿದ್ರ ಆಗಿನ ಕಾಲದಲ್ಲಿ ಎಂತ ಕಮ್ಮಾರರು ಇದ್ರು, ಎಂತ ಕಬ್ಬಿಣವನ್ನು ಎರಕ ಒಯ್ತಿದ್ರು ಅನ್ನೋದಕ್ಕೆ ಏನಪ್ಪಾ ಅಂದ್ರ ಈ ಮೆಹರೂಲಿ ಕಬ್ಬಿಣ ಸ್ತಂಭ ಏನಾಗ್ತಪ್ಪ ಅಂದ್ರ ಸಾಕ್ಷಿ ಆಗ್ತದ ನಮಗ. ನೆಕ್ಸ್ಟ್ 118ನೇ ಪ್ರಶ್ನೆ ನೋಡ್ರಿ. ಭಾರತದ ಪ್ರಥಮ ಉಪಗ್ರಹದ ಹೆಸರೇನು? ಎ ಆಪ್ಷನ್ ಆರ್ಯಭಟ, ಬಿ ಆಪ್ಷನ್ ಇನ್ಸಾಟ್, ಸಿ ಆಪ್ಷನ್ ರೋಹಿಣಿ, ಡಿ ಆಪ್ಷನ್ ಅಪ್ಸರ. ನೋಡ್ರಿ, ಭಾರತದ ಪ್ರಥಮ ಉಪಗ್ರಹದ ಹೆಸರು ಏನಪ್ಪಾ ಅಂದ್ರ ಆರ್ಯಭಟ. ಭಾರತದ ಸರ್ವಶ್ರೇಷ್ಠ ವಿಜ್ಞಾನಿ ಆದಂತ ಆರ್ಯಭಟರ ಹೆಸರನ್ನೇ ಏನಪ್ಪಾ ಅಂದ್ರ ಅದಕ್ಕ ಮೊದಲು ಬಾರಿಗೆ ನಾಮಕರಣ ಮಾಡಿದ್ರು.
ಇದನ್ನ 19 ಏಪ್ರಿಲ್ ನೆಕ್ಸ್ಟ್ 1975ರಿಂದ ಏನಪ್ಪಾ ಅಂದ್ರೆ ಮೊದಲು ಬಾರಿ ಏನಪ್ಪಾ ಅಂದ್ರೆ ಇದನ್ನ ಉಡಾವಣೆ ಮಾಡ್ತಾರ. ಇನ್ನು ಇನ್ಸಾಟ್ ಉಪಗ್ರಹ ಇದೊಂದು ಸಂವಹನ ಉಪಗ್ರಹವಾಗಿದೆ. ಯಾವ ಉಪಗ್ರಹ ಆಗಿದೆ? ಇದು ಸಂವಹನ ಉಪಗ್ರಹ ಆಗಿದೆ. ಅಂದ್ರೆ ದೂರ ಸಂಪರ್ಕ ಕೇಂದ್ರಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದ. ಇದು ದೂರ ಸಂಪರ್ಕಕ್ಕೆ ಏನಪ್ಪಾ ಅಂದ್ರೆ ಇದು ಸಂಬಂಧಪಟ್ಟದ. ನೆಕ್ಸ್ಟ್ ರೋಹಿಣಿ ಭಾರತದಿಂದ ಮೊದಲು ಬಾರಿಗೆ ನೋಡ್ರಿ, ಭಾರತದ ಅಥವಾ ಭಾರತದ ನೆಲದಲ್ಲಿ, ಯಾವ ನೆಲದಲ್ಲಿ? ಭಾರತ ನೆಲದಲ್ಲಿ ಮೊದಲ ಬಾರಿಗೆ ಉಡಾವಣೆ ಮಾಡಿದ ಉಪಗ್ರಹ ಯಾವ್ದಪ್ಪ ಅಂದ್ರ ರೋಹಿಣಿ ಬರ್ತದ. ಭಾರತದಲ್ಲೇ ನಿರ್ಮಾಣ ಮಾಡಿ ಭಾರತ ನೆಲದಿಂದಲೇ ಉಡಾವಣೆ ಮಾಡಿದಂತ ಮೊದಲ ಉಪಗ್ರಹ ಯಾವ್ದಪ್ಪ ಅಂದ್ರ ರೋಹಿಣಿ ಬರ್ತದ. ಇನ್ನು ಆರ್ಯಭಟವನ್ನು ಉಪಗ್ರಹನು ಭಾರತದ ಮೊದಲ ಉಪಗ್ರಹವಾಗಿದೆ. ಆದ್ರ ಇದನ್ನ ರಷ್ಯಾ ದೇಶದಿಂದ ಉಡಾವಣೆ ಮಾಡ್ತಾರೆ. ಯಾವ ದೇಶದಿಂದ ಉಡಾವಣೆ ಮಾಡ್ತಾರೆ? ಇದನ್ನ ರಷ್ಯಾ ದೇಶದಿಂದ ಉಡಾವಣೆ ಮಾಡ್ತಾರೆ. ಯಾಕಂದ್ರ ಮೊದಲ ಬಾರಿಗೆ ಅಷ್ಟೊಂದು ಟೆಕ್ನಾಲಜಿ ನಮ್ಮಲ್ಲಿ ಇರ್ಲಿಲ್ಲ. ಆದ್ರೆ ಭಾರತ ನೆಲದಿಂದ ಉಡಾವಣೆದ ಮೊದಲ ಉಪಗ್ರಹ ಯಾವ್ದಪ್ಪ ಅಂದ್ರ ರೋಹಿಣಿ ಬರ್ತದೆ. ಯಾವ್ದು ಬರ್ತದ? ರೋಹಿಣಿ ಬರ್ತದ. ಇನ್ನು ಅಪ್ಸರ್ ಅನ್ನೋದು ಏನಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಪರಮಾಣು ರಿಯಾಕ್ಟರ್, ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವ್ದಪ್ಪ ಅಂದ್ರ ಅಪ್ಸರ್ ಬರ್ತದೆ. ಯಾವಾಗ ಮಾಡ್ತಾರ ಅಂದ್ರೆ 1956 ಎಷ್ಟರೊಳಗಿಂದ 1956ರೊಳಗೆ ಅಸ್ತಿತ್ವಕ್ಕೆ ಬರ್ತದೆ. ಇದೇ ಏನಪ್ಪಾ ಅಂದ್ರೆ ಆರ್ಯಭಟ ಉಪಗ್ರಹ. ಇಲ್ಲಿದೆ ಅಲ್ಲ, ಇದೇ ಏನಪ್ಪಾ ಅಂದ್ರೆ ಆರ್ಯಭಟ ಉಪಗ್ರಹ. ಇದನ್ನ ಉಡಾವಣೆ ಮಾಡಿದ್ದು 19 ಏಪ್ರಿಲ್ 1975. ಮೋಸ್ಟ್ ಇಂಪಾರ್ಟೆಂಟ್, ಸಾಕಷ್ಟು ಬೇರೆ ಎಕ್ಸಾಮ್ ಕೇಳಿದಾನೆ ಇದನ್ನು ಸಹ. ಇನ್ನ ಆರ್ಯಭಟನಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಂದ್ರ, ಈ ಆರ್ಯಭಟ ಏನಪ್ಪಾ ಅಂದ್ರ ಭಾರತೀಯ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತ ಶಾಸ್ತ್ರಜ್ಞ ಆಗಿದ್ದ. ಈತನ ಹೆಸರನ್ನೇ, ಈ ಆರ್ಯಭಟನ ಹೆಸರನ್ನೇ ಭಾರತದ ಪ್ರಥಮ ಉಪಗ್ರಹಕ್ಕೆ ಏನಪ್ಪಾ ಅಂದ್ರೆ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಇನ್ನು ಆರ್ಯಭಟ ಪ್ರಶಸ್ತಿ ಬಗ್ಗೆ ತಿಳ್ಕೊರಿ. ಆಲ್ಮೋಸ್ಟ್ ಆಲ್ ಎಲ್ಲ ನಿಮಗೆ ಇಲ್ಲಿ ಇರುವಂತ ಮಾಹಿತಿ ಗೊತ್ತಾಗಿದೆ. ನೋಡು, ಈ ಆರ್ಯಭಟ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತಾರಪ್ಪ ಅಂದ್ರ ಭಾರತದ ಗಗನಯಾನಿಗಳಿಗೆ ಮತ್ತು ಏರೋಸ್ಪೇಸ್ ತಂತ್ರಜ್ಞಾನದಲ್ಲಿ ವಿಶೇಷವಾದ ಕೊಡುಗೆಯನ್ನು ಯಾರು ನೀಡ್ತಾರಲ್ಲ ಅಂತ ವ್ಯಕ್ತಿಗಳಿಗೆ ಏನಪ್ಪಾ ಅಂದ್ರ ಈ ಆರ್ಯಭಟ ಪ್ರಶಸ್ತಿಯನ್ನು ಏನ್ ಮಾಡ್ತಾರಂದ್ರ ನೀಡ್ತಾರೆ. ಈ ಪ್ರಶಸ್ತಿಯನ್ನು ಯಾವಾಗ ಕೊಡಲು ಪ್ರಾರಂಭ ಮಾಡಿದ್ರು ಅಂದ್ರೆ 1992ರೊಳಗೆ. ಎಷ್ಟರೊಳಗೆ ಮಾಡ್ತಾರ? 1992. ಇದರ ಮೊತ್ತ ಎಷ್ಟಿದಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ಇದೆ. ಎಷ್ಟಂದ? 1 ಲಕ್ಷ ರೂಪಾಯಿ. ಇದನ್ನ ನೆನಪಿಟ್ಟುದು. ಆರ್ಯಭಟ ಪ್ರಶಸ್ತಿ ಯಾವ ಕ್ಷೇತ್ರದೊಳಗೆ ಕೊಡ್ತಾರಂದ್ರ ಗಗನಯಾನ ಮತ್ತು ಏರೋಸ್ಪೇಸ್ ಸೆಂಟರ್ದಲ್ಲಿ ಏರೋಸ್ಪೇಸ್ ಟೆಕ್ನಾಲಜಿ ಒಳಗೆ ಯಾರು ವಿಶೇಷವಾದ ಕೊಡುಗೆ ನೀಡ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಆರ್ಯಭಟ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1992ರೊಳಗೆ. ಮೊತ್ತ ಎಷ್ಟೈತಪ್ಪ ಅಂದ್ರ 1 ಲಕ್ಷ ರೂಪಾಯಿ. ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಪರಿಕಲ್ಪನೆ ಬಗ್ಗೆ ಮೊದಲ ಬಾರಿಗೆ ಮಾಹಿತಿ ನೀಡಿದವರು ಯಾರಪ್ಪ ಅಂದ್ರ ಆರ್ಯಭಟ ಬರ್ತಾರೆ. ನೋಡ್ರಿ, ಸೂರ್ಯಗ್ರಹಣ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲೊಂಚೂರು ಒಂದ್ಸಲ ಹೇಳ್ಬಿಡ್ತೀನಿ. ಸೂರ್ಯಗ್ರಹಣ ಆಲ್ರೆಡಿ ಜಿಯೋಗ್ರಫಿ ಕ್ಲಾಸ್ ಒಳಗೆ ಹೇಳಿದೀನಿ ನಿಮಗ, ಆದ್ರೂ ಇನ್ನೊಂದ್ ಸ್ವಲ್ಪ ನೋಡ್ರಿ, ತಿಳ್ಕೊಂಬಿಡ್ರಿ. ಇದು ಸನ್ ಅಂತ ತಿಳ್ಕೊರಿ, ಅಂದ್ರ ಸೂರ್ಯ ಅಂತ ತಿಳ್ಕೊರಿ. ಇದು ಏನಪ್ಪಾ ಅಂದ್ರ ಭೂಮಿ ಅಂತ ತಿಳ್ಕೊರಿ. ಇದು ಏನಪ್ಪಾ ಅಂದ್ರೆ ಚಂದ್ರ ಅಂತ ತಿಳ್ಕೊರಿ. ನೋಡ್ರಿ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವ್ದಂದ್ರೆ ಚಂದ್ರ. ಚಂದ್ರ ಭೂಮಿ ಸುತ್ತುದ್ರ ಜೊತೆಗೆ, ಯಾವ್ದ್ರು ಭೂಮಿ ಸುತ್ತುದ್ರ ಜೊತೆಗೆ ಸೂರ್ಯನ ಸುತ್ತನು ಏನಪ್ಪಾ ಅಂದ್ರೆ ಚಂದ್ರ ಸುತ್ತಾನ. ಇದು ಏನಪ್ಪಾ ಅಂದ್ರೆ ಉಪಗ್ರಹ. ಇಂಥ ಕಾಯಿಗಳಿಗೆ ಏನಪ್ಪಾ ಅಂದ್ರ ಆಕಾಶ ಕಾಯಿಗಳಿಗೆ ಉಪಗ್ರಹ ಅಂತ ಕರೀತಾರೆ. ಉಪಗ್ರಹಕ್ಕೆ ಸಂಬಂಧಪಟ್ಟಂತೆ ನಾಳೆಗೆ ಏನಾದ್ರು ಟೈಮ್ ಸಿಕ್ತಂದ್ರ ಅದಕ್ಕೊಂದು ಸಪರೇಟ್ ಆದ ಕ್ಲಾಸ್ ಅನ್ನು ಮಾಡೋಣ. ಜಸ್ಟ್ ನೀವು ಸೂರ್ಯಗ್ರಹಣ ಅಂದ್ರೆ ಏನಂತ ತಿಳ್ಕೊಂಬಿಡ್ರಿ. ನೋಡ್ರಿ, ಇಲ್ಲಿ ಸೂರ್ಯನಿಂದ ಏನಪ್ಪಾ ಅಂದ್ರೆ ನಮಗ ಬೆಳಕು ಬರ್ತದೆ. ಆ ಬೆಳಕು ಏನಾಗ್ತದಪ್ಪ ಅಂತ ಸೌರವ್ಯೂಹದಲ್ಲಿರುವಂತ 8 ಗ್ರಹಗಳ ಮೇಲೆ ಬೀಳ್ತದೆ. ಅದೇ ರೀತಿ ಭೂಮಿ ಮೇಲೆ ಸೂರ್ಯನ ಕಿರಣಗಳ ಬಿದ್ದಾಗ, ಯಾವ್ದು ಬಿದ್ದಾಗ? ಸೂರ್ಯನ ಕಿರಣಗಳ ಬಿದ್ದಾಗ ಈ ಬೆಳಕು ಏನಾದ್ರೂ ಚಂದ್ರನ ಮೇಲೆ ಬೀಳದೆ ಭೂಮಿನಲ್ಲಿ ಏನಾದ್ರೂ ಇದ್ರ ಮೇಲೆ ಬಿತ್ತಂದ್ರ ಅದನ್ನೇ ನಾವು ಏನಂತೀವಪ್ಪ ಅಂದ್ರ ಸೂರ್ಯಗ್ರಹಣ ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಸೂರ್ಯಗ್ರಹಣ ಅಂತ ಕರಿತೀವಿ. ಅಂದ್ರ ಇದು ಏನಪ್ಪಾ ಅಂದ್ರ ಇದು ಗಾತ್ರದಲ್ಲಿ ಏನಪ್ಪಾ ಅಂದ್ರ ಸಣ್ಣದಾಗ್ಯದ, ಇದು ದೊಡ್ಡದಾಗ. ಇದ್ರ ನೆರಳೆಲ್ಲ ಇದ್ರ ಮೇಲೆ ಬಿದ್ದಾಗ ಅವಾಗ ಏನಾಗಂಗಿಲ್ಲ ಅಂದ್ರ ಚಂದ್ರ ಕಾಣಿಸುದಿಲ್ಲ. ಏನ್ ಮಾಡಂಗಿಲ್ಲ ಅಂದ್ರ ಚಂದ್ರ ಕಾಣಿಸುದಿಲ್ಲ. ಅದ್ರ ಸಲುವಾಗಿ ಇದು ಏನಪ್ಪಾ ಅಂದ್ರ ಸೂರ್ಯಗ್ರಹಣ ಅಂತ ಕರೀತಾರೆ. ಇದೊಂದು ನೆನಪಿರಿ. ನೆಕ್ಸ್ಟ್ ಇನ್ನ ಚಂದ್ರಗ್ರಹಣ ನೋಡ್ರಿ. ಯಾವ ಗ್ರಹಣ? ಚಂದ್ರಗ್ರಹಣ. ನೋಡ್ರಿ, ಇದು ಸೂರ್ಯ, ನೆಕ್ಸ್ಟ್ ಇದು ಚಂದ್ರ, ನೆಕ್ಸ್ಟ್ ಏನಪ್ಪಾ ಇದು ಭೂಮಿ. ನೋಡ್ರಿ, ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದಾಗ ಆ ಚಂದ್ರನ ಭೂಮಿ ಮೇಲೆ ಬೀಳ್ತದೆ. ಅವಾಗ ನಮಗ್ ಏನಾಗಂಗಿಲ್ಲಪ್ಪ ಅಂದ್ರೆ ಸೂರ್ಯ ಕಾಣಿಸಂಗಿಲ್ಲ ನಮಗ್. ಇದನ್ನ ನಾವ್ ಏನಂತೀವಪ್ಪ ಅಂದ್ರೆ ಚಂದ್ರಗ್ರಹಣ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಚಂದ್ರಗ್ರಹಣ ಅಂತ ಕರಿತೀವಿ. ಎಷ್ಟೇನಪ್ಪಾ ಅಂದ್ರ ಮೊದಲು ಬಾರಿಗೆ, ಪ್ರಪಂಚದಲ್ಲೇ ಮೊದಲು ಬಾರಿಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರಪ್ಪ ಅಂದ್ರ ನಮಗ ಆರ್ಯಭಟ ಬರ್ತಾರ. ಇನ್ನ ಭಾರತದ ಪ್ರಥಮ ಪರಮಾಣು ರಿಯಾಕ್ಟರ್ ಅಂದ್ರ ಅಪ್ಸರ ಬರ್ತದೆ. ಯಾವ್ದು ಬರ್ತದ? ಅಪ್ಸರ ಬರ್ತದೆ. ನೆಕ್ಸ್ಟ್ 119ನೇ ಪ್ರಶ್ನೆ ನೋಡ್ರಿ. ಯಾವ ಕೃತಿಯನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲಾಗುತ್ತದೆ? ಇದು ಫಿಶರ್ ಡಿಪಾರ್ಟ್ಮೆಂಟ್ ಒಳಗ
ಕೇಳಿದಾನೆ. ಯಾವ ಡಿಪಾರ್ಟ್ಮೆಂಟ್ ಪಿಸಾರ್ ಡಿಪಾರ್ಟ್ಮೆಂಟ್ ಒಳಗೆ ಏನು ಒಂದು ಎಕ್ಸಾಮ್ ನಡೀತು. ಎಷ್ಟಾವಪ್ಪ ಅಂದ್ರ ಮೋಸ್ಟ್ಲಿ 2016 ಅನಿಸ್ತದೆ. ಯಾವಾಗ 2016 ಒಳಗೆ ನಡೀತು. ಆ ಎಕ್ಸಾಮಿಗೆ ಏನಪ್ಪಾ ಅಂದ್ರೆ ಈ ಪ್ರಶ್ನೆಯನ್ನು ಕೇಳಿದ. ಯಾವ ಕೃತಿಯನ್ನು ಖಗೋಳಶಾಸ್ತ್ರ ಬೈಬಲ್ ಎಂದು ಕರೀತಾರ ಅಂತ ಕೇಳಿದ್ದ. ನೋಡಿ ಆಪ್ಷನ್ಸ್ ನೋಡಿ. ಬೃಹತ್ ಸಂಹಿತೆ, ಬಿ ಆಪ್ಷನ್ ಲಘು ಜಾತಕ, ಸಿ ಆಪ್ಷನ್ ಪಂಚ ಸಿದ್ಧಾಂತಿಕ, ಡಿ ಆಪ್ಷನ್ ಬೃಹತ್ ಜಾತಕ. ಇಲ್ಲಿ ಈ ಖಗೋಳಶಾಸ್ತ್ರ ಅಂದ್ರ ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಸಿ ಆಪ್ಷನ್ ಅಂದ್ರ ಪಂಚ ಸಿದ್ಧಾಂತಿಕ ಕೃತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ಖಗೋಳಶಾಸ್ತ್ರದ ಬೈಬಲ್ ಅಂತ ಕರೀತಾರೆ. ಏನಂತ ಕರೀತಾರ? ಖಗೋಳಶಾಸ್ತ್ರದ ಬೈಬಲ್ ಅಂತ ಕರೀತಾರ. ಮೋಸ್ಟ್ ಇಂಪಾರ್ಟೆಂಟ್. ಇವೆಲ್ಲಾ ಕೃತಿಗಳು ಯಾರಿಗೆ ಸಂಬಂಧಪಟ್ಟವಪ್ಪ ಅಂದ್ರ ಈ ಬೃಹತ್ ಸಹಿತ, ನೆಕ್ಸ್ಟ್ ಲಘು ಜಾತಕ, ಪಂಚ ಸಿದ್ಧಾಂತಿಕ, ನೆಕ್ಸ್ಟ್ ಬೃಹತ್ ಜಾತಕ. ಇವೆಲ್ಲವೂ ಯಾರಿಗೆ ಸಂಬಂಧಪಟ್ಟವಪ್ಪ ಅಂದ್ರ ವರಾಮೀರನಿಗೆ ಸಂಬಂಧಪಟ್ಟಂತ ಪ್ರಮುಖ ಕೃತಿಗಳು. ಯಾರಿಗೆ? ವರಾಮೀರನಿಗೆ ಸಂಬಂಧಪಟ್ಟಂತ ಪ್ರಮುಖವಾದ ಕೃತಿಗಳು. ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡ್ರಿ. 120ನೇ ಪ್ರಶ್ನೆ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಯಾರಿಗೆ ಕರೆಯುತ್ತಾರೆ? ಚರಕ, ಬಿ ಆಪ್ಷನ್ ಎ ಆಪ್ಷನ್ ಚರಕ, ಬಿ ಆಪ್ಷನ್ ಧನ್ವಂತರಿ, ಸಿ ಆಪ್ಷನ್ ಆರ್ಯಭಟ, ಡಿ ಆಪ್ಷನ್ ವರಾಮಿಹಿರ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರ ಧನ್ವಂತರಿ. ಧನ್ವಂತರಿನ ಏನಂತ ಕರಿತೀವಿ ಅಂದ್ರ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ನಾವ್ ಏನಂತ ಕರಿತೀವಿ ಅವ್ರನ್ನ? ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇನ್ನ ವರಾಮಿಹಿರನ ಏನಂತ ಕರಿತೀವಪ್ಪ ಅಂದ್ರ ಭಾರತದ ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತೀವಿ. ಇನ್ನು ಆರ್ಯಭಟ ಮತ್ತು ಚರಕನ ಬಗ್ಗೆ ಹಿಂದಿನ ತರಗತಿ ಒಳಗೆ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿದ್ವಿ. ಆರ್ಯಭಟನ ಏನಪ್ಪಾ ಅಂದ್ರೆ ಆಲ್ರೆಡಿ ಜಸ್ಟ್ ಏನಪ್ಪಾ ಅಂದ್ರೆ ಮಾಹಿತಿಯನ್ನು ನೀಡಿದ್ವಿ. ನೆಕ್ಸ್ಟ್ ನೋಡ್ರಿ. ಇನ್ನ ಗುಪ್ತರ ಕಾಲದಲ್ಲಿ ಬರುವಂತ ಪ್ರಮುಖ ತತ್ವಜ್ಞಾನಿಗಳ ಅಥವಾ ಖಗೋಳಶಾಸ್ತ್ರಜ್ಞರು, ಗಣಿತ ಕ್ಷೇತ್ರ ಕೊಡುಗೆ ನೀಡಿದಂತ ಪ್ರಮುಖ ವ್ಯಕ್ತಿಗಳು ನೋಡ್ರಿ. ಇಲ್ಲಿ ಧನ್ವಂತರಿಗಳು ಬರ್ತಾರ. ಧನ್ವಂತರಿ ಯಾವ ಕ್ಷೇತ್ರದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿದ್ದಪ್ಪ ಅಂದ್ರೆ ಆಯುರ್ವೇದ ಕ್ಷೇತ್ರದಲ್ಲಿ. ಯಾವ ಕ್ಷೇತ್ರದಲ್ಲಿ? ಆಯುರ್ವೇದ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಏನಪ್ಪಾ ಅಂದ್ರೆ ಖ್ಯಾತಿಯನ್ನು ಪಡ್ಕೊಂಡಿದ್ದ. ಅದ್ರ ಸಲುವಾಗಿ ಈತ ನಾನು ಏನಂತ ಕರಿತಾರ ಅಂದ್ರ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತಾರೆ. ಏನಂತ ಕರಿತಾರ? ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತಾರೆ. ಇನ್ನ ಚರಕ ಬರೆದ ಪುಸ್ತಕ ಯಾವ್ದಪ್ಪ ಅಂದ್ರ ಚರಕ ಸಂಹಿತೆ. ಹಿಂದಿನ ತರಗತಿ ಒಳಗೆ ಕಲ್ತಿದ್ರಿ. ಇನ್ನು ಆರ್ಯಭಟ ಬರೆದ ಪುಸ್ತಕ ಯಾವ್ದ? ಆರ್ಯಭಟೀಯಂ. ನೆಕ್ಸ್ಟ್ ವರಾಮಿಹಿರನ ಪ್ರಮುಖ ಕೃತಿಗಳು ಯಾವಂದ್ರ ಪಂಚಸಿದ್ಧಾಂತಿಕ, ಬೃಹತ್ ಸಂಹಿತ, ಲಘು ಜಾತಕ, ಬೃಹತ್ ಜಾತಕ. ಇನ್ನ ಸುಶ್ರುತ ನೋಡ್ರಿ. ಸುಶ್ರುತ ಯಾವುದು? ಸುಶ್ರುತ ನೋಡ್ರಿ. ಈತ ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದ. ಸುಶ್ರುತ ಏನಾಗಿದ್ದಪ್ಪ ಅಂದ್ರ ಆತ ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದ. ಈತ ಭಾರತೀಯರಲ್ಲಿ ಶಸ್ತ್ರಚಿಕಿತ್ಸೆ ನೀಡುವ ಕ್ರಮವನ್ನು ಮೊದಲು ಬಾರಿಗೆ ತಿಳಿಸಿದ. ಯಾರು? ಸುಶ್ರುತ ಅನ್ನೋದು ಏನಪ್ಪಾ ಅಂದ್ರ ಮೊದಲು ಬಾರಿಗೆ ಆತ ತಿಳಿಸ್ತಾನೆ. ಈತನನ್ನು ಭಾರತೀಯ ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ. ವಿಶ್ವದಲ್ಲೇ ಮೊದಲು ಬಾರಿಗೆ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಮಾಹಿತಿ ನೀಡಿದ್ರು ಯಾರಪ್ಪ ಅಂದ್ರ ಸುಶ್ರುತ ಬರ್ತಾರೆ. ಯಾರು ಬರ್ತಾರ? ಸುಶ್ರುತ ಅವರು ಬರ್ತಾರ. ಇವ್ರು ನಾವ್ ಏನಪ್ಪಾ ಅಂದ್ರ ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ ಅವ್ರನ್ನ? ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.